शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजाननपद्मार्कं गजाननमगर्निशम् अनेकदन्तं भक्तानाम् एकदन्तं उपास्महे। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। या देवी सर्वभूतेषु कन्यकारूपेण संस्थिता नमस्तस्यै 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 नमो नमः। नारायणं सत्यनारायणं सत्यव्रतप्रतिपादितं देवं शङ्खचक्रगदाधारिं नारदमुनिवन्द्यं नारायणं सत्यनारायणं शिरसा नमामि। नमः सूर्याय चन्द्राय मङ्गलाय बुधाय च गुरुशुक्रशनिर्भिस्तराघवे केतवे नमः। कृष्ण कृष्ण महायोगिन् विश्वात्मने विश्वभावनने प्रसन्ना पाहि गोविन्द 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 गोविन्द। श्रीराघवं राजीवलोचनं रघुकुलामयरत्नदीपं आजानुबाहुं अरविन्ददलायताक्षं रामं भजे श्यामलं रामं भजे श्यामलं। गंगातरंगं रमणीयजटिकलामं गौरीनिरन्तरं विभूषितवामभागं नारायणं प्रियं अनन्तमन्दापारं कैलासपुरवतीं भजे शङ्करं भजे शङ्करं। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं ಶಿರಸಾ ನಮಾಮಿ। ಕ್ಷೇತ್ರಾಧಿದೇವತೆಯಾದಂಥ ಜಗನ್ಮಾತೆ ವಾಸವಿ ಕನ್ನಿಕಾ ಪರಮೇಶ್ವರಿಯ ಅಡಿದಾವರಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ನಿರಂತರ ಜ್ಞಾನ ಯಜ್ಞದ RP ರವಿಶಂಕರ್ ಸಭಾಂಗಣದ ಆವರಣದಲ್ಲಿ ತಾಯಿ ಕನ್ನಿಕಾ ಪರಮೇಶ್ವರಿಯ ಅಡಿದಾವರೆಗಳಲ್ಲಿ ನಡೆಯುತ್ತಾ ಇರುವಂಥ ಸತ್ಸಂಗ ಶ್ರೀಮದ್ ರಾಮಾಯಣದ ಉತ್ತರಾಖಂಡದ ಕೊನೆಯ ಭಾಗ. ರಾಮ ಪಟ್ಟಾಭಿಷೇಕದ ನಂತರದ ಕಥೆ ಅಥವಾ ರಾಮ ಮಹಾಪ್ರಸ್ಥಾನ ಎಂಬ ಶೀರ್ಷಿಕೆಯಲ್ಲಿ ಗುರುತಿಸಿಕೊಳ್ಳುವಂಥ ಅಪರೂಪವಾದ ಶ್ರೀರಾಮನ ಕಥೆ ಶ್ರೀಮದ್ ರಾಮಾಯಣದಲ್ಲಿ ಉತ್ತರಾಖಂಡದಲ್ಲಿ ಉಲ್ಲೇಖವಾದ. ನಿನ್ನೆಯ ದಿವಸ ಜಗನ್ಮಾತೆಯಾದಂಥ ಸೀತೆ ರಸಾತಲ ಪ್ರವೇಶವನ್ನು ಧರ್ಮಾಧಾರಿತವಾಗಿ ಮಾಡಿದ್ದಾಳೆ. ರಾಮ ಹೇಗೆ ಧರ್ಮಪತಿನೋ ರಾಮೋ ವಿಗ್ರಹವಾನ್ ಧರ್ಮ ಎಂಬಂತೆ ಧರ್ಮವನ್ನು ಅರಿತು ಧರ್ಮಕ್ಕೆ ತಕ್ಕಂತೆ ನಡೆಯುತ್ತಿದ್ದ ರಾಮನ ಪತ್ನಿ ಜಾನಕಿ ಜನಕರಾಜನ ಮಗಳು. ಅವಳು ಕೂಡ ಸೂಕ್ಷ್ಮ ಧರ್ಮವನ್ನು ತಿಳಿದಿದ್ದರಿಂದ ಧರ್ಮವನ್ನು ರಾಮದೇವರ ಜೊತೆಯಲ್ಲಿ ವಾದ ಮಾಡಿ ಆ ವಾದಕ್ಕೆ ಸಮರ್ಪಕವಾದ ಅರ್ಥವನ್ನು ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ತಾನೇ ಮಾಡಿಕೊಳ್ಳಬೇಕು ಅನ್ನುವ ನಿರ್ಧಾರದಲ್ಲಿ ಅಯೋಧ್ಯೆಯ ಪುರಜನರ ಎದುರುಗಡೆ ಎಲ್ಲರೂ ನೋಡ್ತಾ ಇರುವಂತೆ ಸಭೆ ಚಿಕಿತವಾಗುವಂತೆ ರಸಾತಲ ಪ್ರವೇಶ ಮಾಡಿದರು. ಭೂಮಿಯಿಂದ ಬಂದಿದ್ದ ಸೀತೆ ಭೂಮಿಗೆ ಸೇರಿಕೊಂಡ ಒಂದು ಅತ್ಯಂತ ದುಃಖದ ಸನ್ನಿವೇಶ. ರಾಮದೇವರು ಸೀತೆ ಭೂ ಪ್ರವೇಶ ಮಾಡಿದ ಪ್ರದೇಶದಲ್ಲಿ ತಲೆಯನ್ನು ಇಟ್ಟು ತಮ್ಮ ಕಣ್ಣಿನಿಂದ ಬಂದ ನೀರಿನಿಂದ ಸೀತೆಯನ್ನು ಕಳೆದುಕೊಂಡ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಪಕ್ಕದಲ್ಲಿ ವಸಿಷ್ಠರು, ಸುಮಂತ್ರ, ವಿಭೀಷಣ
ಪ್ರತಿಯೊಬ್ಬರು ಕೂಡ ನಿಂತಿದ್ದಾರೆ. ಆಂಜನೇಯ, ಲಕ್ಷ್ಮಣ, ಭರತ, ಶತ್ರುಘ್ನ, ಇಡೀ ಪರಿವಾರ ರಾಮನನ್ನ ಸಮಾಧಾನ ಮಾಡಲಿಕ್ಕೆ ಬರುತ್ತೆ. ಇನ್ನೊಂದು ಕಡೆ ಕೌಸಲ್ಯ, ಕೈಕೆ, ಸುಮಿತ್ರ, ಅವರ ಪಕ್ಕದಲ್ಲಿ ಊರ್ಮಿಳ, ಮಾಂಡವಿ, ಶ್ರುತಿಕೀರ್ತಿ ಎಲ್ಲರೂ ಕೂಡ ನಿಂತಿದ್ದಾರೆ. ಇದು ರಾಮನ ಪರಿವಾರ. ಏಕೆಂದರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹೇಗೋ ಹಾಗೆಯೇ ಸೀತೆ, ಊರ್ಮಿಳ, ಮಾಂಡವಿ, ಶ್ರುತಕೀರ್ತಿ ಇವರೆಲ್ಲರೂ ಕೂಡ ದಶರಥನ ಸೊಸೆಯರು. ದಶರಥನ ಪತ್ನಿಯರು ಕೌಸಲ್ಯ, ಕೈಕಾ, ಸುಮಿತ್ರ, ರಾಜಗುರು ವಸಿಷ್ಠ, ಮಹಾಮಂತ್ರಿ ಸುಮಂತ್ರ, ರಾಮ ಭಟ್ಟ ಹನುಮಂತ, ರಾಮ ಸೇವಕ ವಿಭೀಷಣ. ಒಬ್ಬೊಬ್ಬರಿಗೆ ಪ್ರತ್ಯೇಕವಾದ ಸ್ಥಾನ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ರಾಮನನ್ನ ಸುತ್ತುವರೆದರು. ಪ್ರಭು, ದುಃಖ, ಇನ್ನೊಬ್ಬರ ದುಃಖವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರುವಂಥ ಭಗವಂತನಾದ ನೀನೇ ಹೀಗೆ ದುಃಖಪಟ್ಟರೆ ಹೇಗೆ ಅನ್ನುವುದನ್ನು ವಾಲ್ಮೀಕಿ ತಾನು ನೇರವಾಗಿ ಅದನ್ನು ತಿಳಿಸ್ತಾನೆ. ಸ್ವಲ್ಪ ಹೊತ್ತಾದರೂ ಕೂಡ ರಾಮದೇವರು ತಲೆ ಎತ್ತಲಿಲ್ಲ, ಮಾತಾಡಿಲ್ಲ. ಕಣ್ಣಲ್ಲಿ ನೀರು ಮಾತ್ರ ಧಾರಾಕಾರವಾಗಿ ಸುರಿತಾ ಇದೆ. ಅಂತರಂಗದ ನೋವಿದೆಯಲ್ಲ, ಅದನ್ನು ತಡ್ಕೊಳ್ಳೋದು ಕಷ್ಟ. ಕಣ್ಣಿನಲ್ಲಿ ನೋಡಿದ ದೃಶ್ಯದಿಂದ ಉಂಟಾಗುವಂಥ ದುಃಖ, ಹೃದಯಕ್ಕೆ ನೋವಾಗಿ ಉಂಟಾಗುವಂಥ ದುಃಖ, ಇದೆರಡಕ್ಕೂ ವ್ಯತ್ಯಾಸ ಇದೆ. ಕಣ್ಣಿನಲ್ಲಿ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ, ಅವನು ಸತ್ತ ಹೆಣವನ್ನ ನಾವು ನಮ್ಮ ಕಣ್ಣಲ್ಲಿ ನೋಡ್ತೀವಿ. ಆಗ ಒಳಗಡೆ ನಮಗೆ ದುಃಖ ಆಗೋದಿಲ್ಲ, ಕಣ್ಣಿನಲ್ಲಿ ಮಾತ್ರ ನೋಡಿ ಬೇಸರವಾಗುತ್ತೆ. ಅದೇ ನಮ್ಮವರು, ನಮಗಾಗಿ ಬೇಕಾದವರು, ನಮ್ಮ ಮನೆಯವರೇ ಆ ಸ್ಥಿತಿಯನ್ನು ಮುಟ್ಟಿದಾಗ ಕಣ್ಣು ನೋಡಿದರೂ ಕೂಡ ಆ ಕಣ್ಣಿಗಿಂತ ಹೆಚ್ಚಿಗೆ ಕೆಲಸವನ್ನು ಮಾಡುವುದು ಅಂತರಂಗ, ಆತ್ಮ, ಅದು ಮಿಡಿಯುತ್ತೆ. ಈ ಎರಡು ಭಾವನೆಗಳಿದೆಯಲ್ಲ, ಇವತ್ತು ರಾಮನಿಗೆ ಅಂತರಂಗದಲ್ಲಿ ಆಂತರ್ಯ ಮಿಡಿತಾ ಇದೆ. ಸೀತೆಯನ್ನು ಕಳೆದುಕೊಂಡಿದ್ದಾನೆ. ದುರದೃಷ್ಟಕರ. ರಾಮದೇವರು ಅದೃಷ್ಟವಂತರಲ್ಲ. ಯಾವತ್ತು ಮನುಷ್ಯ ನಾನು ಅದೃಷ್ಟವಂತ ಅಂತ ಅಂದ್ಕೊಳ್ಬಾರ್ದಂತೆ. ಅದಕ್ಕೆ ಸಾಂಕೇತಿಕವಾಗಿ ರಾಮರ ಜೀವನದಲ್ಲಿ ಇಡೀ ಕಷ್ಟವನ್ನು ನೋಡ್ತೇವೆ ನಾವು, ಸುಖವನ್ನು ನೋಡೋದೇ ಇಲ್ಲ. ಅದೇ ಕೃಷ್ಣನ ಜೀವನದಲ್ಲಿ ಸುಖವನ್ನು ನೋಡ್ತೇವೆ, ಕಷ್ಟವನ್ನು ನೋಡೋದು. ಇದು ಕೃಷ್ಣ ಮತ್ತು ರಾಮ ಅವತಾರಕ್ಕೆ ಜಗತ್ತಿಗೆ ತಿಳಿಸುವಂಥ ಸಂದೇಶ. ಯಾವತ್ತು ಮನುಷ್ಯರಾದವರು ದುಃಖವನ್ನು ಅನುಭವಿಸಲೇಬೇಕು, ದೇವರಾದವರಿಗೆ ದುಃಖ ಇರೋದಿಲ್ಲ ಅನ್ನುವ ಸಾತ್ವಿಕ ಆಧ್ಯಾತ್ಮಿಕ ಅರ್ಥವನ್ನು ತಿಳಿಸುವುದಕ್ಕಾಗಿಯೇ ಶ್ರೀಮದ್ ರಾಮಾಯಣ, ಶ್ರೀಮದ್ ಮಹಾಭಾರತ ಉಕ್ತವಾಗಿದೆ ಎನ್ನುವುದು ನಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಮದೇವರು ಕಂಡುಬಿಟ್ಟು ನೋಡ್ತಾರೆ, ಅಕ್ಕಪಕ್ಕದಲ್ಲಿ ಇಡೀ ಪರಿವಾರವೇ ನಿಂತಿದೆ. ಪ್ರತಿಯೊಬ್ಬರು ಕೂಡ ರಾಮನಿಗೆ ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ರಾಮ ತಲೆಯನ್ನ ಮೇಲೆ ಕೆತ್ತಿದ, ಪಕ್ಕದಲ್ಲಿ ನಿಂತಿದ್ದ ವಸಿಷ್ಠರು, ಕುಲಗುರುಗಳು, ರಾಮಚಂದ್ರ, ಪ್ರತಿಯೊಬ್ಬರಿಗೂ ಬರುವಂಥ ಇಂಥ ಸನ್ನಿವೇಶಗಳು ಸಾಮಾನ್ಯ. ಆದರೆ ಬೇರೆ ವ್ಯಕ್ತಿಗಳು ಅನುಭವಿಸುವ ದುಃಖಕ್ಕೂ ನೀನು ಅನುಭವಿಸುವ ದುಃಖಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅರ್ಥಗರ್ಭಿತವಾಗಿ ವಿಷಯವನ್ನು ವಿಮರ್ಶೆ ಮಾಡುವಂಥವರು ರಾಮ. ಮನುಷ್ಯರಿಗೆ ಏನು ಗೊತ್ತಿಲ್ಲ, ಬಾಯಿ ಬಂದಾಗ ಮಾತಾಡ್ತಾರೆ. ಅಕಸ್ಮಾತ್ ಆಗಿ ಒಬ್ಬ ವ್ಯಕ್ತಿ ಆಡಿದ ಮಾತಿಗೆ ಇವತ್ತು ಸೀತಾ ರಸಾತಲ ಪ್ರವೇಶವಾಗುವುದಕ್ಕೆ ರಾಮ ಕಾರಣ ಅಲ್ಲ, ಆವತ್ತು ಮಾತನಾಡಿದ ಒಬ್ಬ ಮಡಿವಾಳ ಕಾರಣ. ಇದು ಅತ್ಯಂತ ಸೂಕ್ಷ್ಮ. ರಾಮದೇವರು ತಾವಾಗಿ ಸೀತೆಯನ್ನು ಬಿಡಲಿಲ್ಲ, ಸೀತೆ ತಾನಾಗಿ ಮನಸ್ಸನ್ನು ಮಾಡಿ ರಸಾತಲ ಪ್ರವೇಶಕ್ಕೆ ಹೋಗಲಿಲ್ಲ. ಇದೆರಡು ದುರಂತಕ್ಕೂ ಕಾರಣವಾದದ್ದು ಒಬ್ಬ ಪ್ರಜೆ ಆಡಿದಂತಹ ರಾಜನಿಗೆ ನೋವಾಗುವಂಥ ಮಾತು. ಪ್ರಜೆಯಾದವನು ಪ್ರಭುವಿಗೆ ನೋವಾಗುವಂಥ ಮಾತಾಡಬಾರ್ದು, ಆಡಳಿತ ನಡೆಸಬಾರ್ದು. ಪ್ರಭು ಆದವನು ಪ್ರಜೆಗೆ ನೋವಾಗುವಂಥ ಮಾತನಾಡಬಾರ್ದು, ಆಡಳಿತ ನಡೆಸಬಾರ್ದು. ಇಬ್ಬರ ಯೋಗಕ್ಷೇಮವನ್ನು ಇಬ್ಬರೇ ನೋಡ್ಕೊಳ್ಬೇಕು. ಯಾವತ್ತೂ ಅಷ್ಟೇ. ಇವತ್ತು ದೇಶ ಏನನ್ನು ಅನುಭವಿಸ್ತಾ ಇದೆ ಎನ್ನುವುದನ್ನು ನಿನ್ನೆ ದೇಶದ ಪ್ರಧಾನಮಂತ್ರಿ 20 ನಿಮಿಷ ಒಂದು ಭಾಷಣ ಮಾಡಿದರು, ನೀವು ನೋಡಿರ್ಬೋದು. ತುಪ್ಪ ತಿನ್ನಬೇಡಿ, ಚಿನ್ನ ತಗೋಬೇಡಿ, ಪೆಟ್ರೋಲ್ನಲ್ಲಿ ಓಡಾಡಬೇಡಿ, ಜಾಸ್ತಿ ಶೋಕಿ ಮಾಡಬೇಡಿ, ಎಲ್ಲವನ್ನೂ ಹೇಳಿದರು. ಯಾಕೆ? ಅವ್ರು ಹೇಳಿದ್ದನ್ನು ನಾವು ಅನುಸರಿಸದೇ ಇದ್ರೆ ಇನ್ನು 2 ವರ್ಷಕ್ಕೆ ಈ ದೇಶದ ಸ್ಥಿತಿ ಏನಾಗುತ್ತೆ ಅನ್ನುವ ಮುಂದಾಲೋಚನೆಯಲ್ಲಿ ಆ ಸೂಚನೆಯನ್ನು ಮೊನ್ನೆ ಕೊಡ್ತಾರೆ ಸಂದೇಶವಾಗಿ. ಅದು ಪ್ರಜಾಧರ್ಮ, ರಾಜಧರ್ಮ. ಅಕಸ್ಮಾತ್ ಆಗಿ ಪ್ರಜೆಗಳು ರಾಜನನ್ನ ಅರ್ಥ ಮಾಡಿಕೊಳ್ಳದೆ ಅಧಿಕಾರಕ್ಕೆ ಹೊಂದಾವಣಿಕೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇಂತಹ ಸಂದೇಶಗಳನ್ನ ಅನಿವಾರ್ಯವಾಗಿ ಕೊಡಲೇಬೇಕು. ಆ ಮಾತನ್ನ ರಾಮಾಯಣ ಹೇಗೆ ಉಲ್ಲೇಖ ಮಾಡುತ್ತೆ, ಅದಕ್ಕೆ ಏನು ದಾಖಲಿದೆ ಅನ್ನುವುದಕ್ಕೆ ವಸಿಷ್ಠರು ರಾಮನಿಗೆ ಈಗ ಹೇಳುವಂತ ಮಾತಿಗೂ ಈ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮಾಡಿದ ಭಾಷಣಕ್ಕೂ ನಾವು ಅನ್ವಯ ಮಾಡಿದಾಗ ಎಷ್ಟು ಸಮರ್ಪಕವಾದ ಅರ್ಥವಾಗುತ್ತೆ. ಗುರುಗಳೇ, ಏನು ಹೇಳ್ತಾ ಇದ್ದೀರಿ? ಒಂದು ಪ್ರಜೆಗೆ ನಾನು ಅಸ್ತಿತ್ವವನ್ನು ಕೊಡದೇ ಇದ್ರೆ, ಒಂದು ಪ್ರಜೆಗೆ ನಾನು ಗೌರವವನ್ನು ಕೊಡದೇ ಇದ್ರೆ ಪ್ರಜೆ ನನಗೆ ಗೌರವ ಕೊಡ್ತಾನ? ಇಲ್ಲ.
ಯಾವತ್ತೂ ಅಷ್ಟೇ ಆ ಗೌರವ ಅನ್ನೋ ಶಬ್ದಕ್ಕೆ ಬಹಳ ಅರ್ಥ ಇದೆ. ಒಂದು ವ್ಯಕ್ತಿಗೆ ಒಂದು ಗೌರವ ಕೊಡಬೇಕಾದ್ರೆ ಅವನಲ್ಲಿರುವ ಗುಣಕ್ಕೆ, ಅವನಲ್ಲಿರುವ ಯಾವುದೋ ಒಂದು ವಿಶೇಷತೆಗೆ, ಅವನಲ್ಲಿರುವ ವಿದ್ಯೆಗೆ, ಅವನಲ್ಲಿರುವ ತಾಳ್ಮೆಗೆ, ಯಾವುದೋ ಒಂದು ವಿಶೇಷಕ್ಕೆ ಅವನನ್ನು ವಿಶೇಷವಾಗಿ ಗೌರವಿಸ್ತೇವೆ. ಇಲ್ಲದೆ ನಾವು ಗೌರವ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಒಬ್ಬ ಪ್ರಜೆ ಒಬ್ಬ ರಾಮನ ಬಗ್ಗೆ ಅತ್ಯಂತ ಹೀನಾಯವಾಗಿ ಮಾತಾಡಿದ ಅಂದರೆ ತನ್ನ ರಾಮನನ್ನು ಅವನು ಅರ್ಥ ಮಾಡಿಕೊಂಡಿದ್ದ ಬಗೆಯೇ ಬೇರೆ. ಆ ರೀತಿ ಅರ್ಥ ಮಾಡಿಕೊಂಡಿದ್ದ ರಾಮ ಈ ಒಂದು ಸ್ಥಿತಿಗೆ ಇಳಿದನಲ್ಲ ಅನ್ನುವ ಒಂದು ಮುಂದಾಲೋಚನೆಯಲ್ಲಿ ಆ ಮಾತನಾಡಿದಾನ ವ್ಯಕ್ತಿ. ಆದ್ದರಿಂದ ಆ ಮಾತಿಗೆ ನಾನು ಹೋಗೊಡಲೇಬೇಕು, ಸೀತೆಯನ್ನು ದೂರ ಮಾಡಲೇಬೇಕು ಅನ್ನುವ ಧರ್ಮ ಬದ್ಧವಾದ ತರ್ಕವನ್ನ ಅಲ್ಲಿ ಇಡ್ತಾರೆ ರಾಮಚಂದ್ರ ಪ್ರಭು. ಉತ್ತರಾಖಂಡ ಒಂದು ರೀತಿ ಸಂದೇಶ ಕಥಾ. ಪ್ರತಿಯೊಂದು ಪಾತ್ರಗಳು ಧರ್ಮ ಅಧರ್ಮ ಜಿಜ್ಞಾಸೆ, ಸ್ವರ್ಗ ನರಕಗಳ ಜಿಜ್ಞಾಸೆ, ಯಾವುದು ಬೇಕು ಯಾವುದು ಬೇಡ, ಪ್ರಜೆಯ ಸ್ಥಾನ ಏನು, ಪ್ರಭುವಿನ ಸ್ಥಾನ ಏನು, ಇವುಗಳ ಹೊಂದಾಣಿಕೆ ಹೇಗೆ ಅನ್ನುವುದನ್ನು ಸಮರ್ಪಕವಾಗಿ ತಿಳಿಸ್ಕೊಂಡು ಹೋಗುತ್ತೆ ಉತ್ತರಾಖಂಡ ರಾಮಾಯಣ. ಬೇರೆ ಕಾಂಡಗಳು ಬರೀ ಕಥೆಯನ್ನು ಮಾತ್ರ ಹೇಳುತ್ತಾರೆ. ಈ ಕಾಂಡಗಳು ಲೌಕಿಕ ಮತ್ತು ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಈ ಎರಡು ಕ್ಷೇತ್ರಗಳಲ್ಲೂ ತನ್ನನ್ನು ತಾನು ಬಳಸಿಕೊಳ್ಳುವಂಥ ಕ್ರಮವನ್ನು ಕೊಡುವಂಥದ್ದು ಇದು. ನೀವು ಹೇಳಿದ್ದು ಸರಿ ಗುರುಗಳೇ, ಆದರೆ ಧರ್ಮಕ್ಕೆ ಸಾಕ್ಷಿಯಾಗಿ ನಾನು ನಡ್ಕೊಂಡೆ. ಧರ್ಮಕ್ಕೆ ಸಾಕ್ಷಿಯಾಗಿ ಸೀತೆ ರಸಾತಲ ಪ್ರವೇಶ ಮಾಡಿದ್ಲು. ಈಗೇನಾದರೂ ಸೀತೆ ರಸಾತಲ ಪ್ರವೇಶ ಮಾಡಿರ್ಲಿಲ್ಲ ಅಂದ್ರೆ ರಾಮನ ಹೆಂಡತಿ ಅಂತ ಹೇಳ್ಕೊಳ್ಳುವುದಕ್ಕೆ ಅರ್ಹತೆ ಇರ್ತಿತ್ತೋ ಇಲ್ವೋ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟವಾಗ್ತಾ ಇತ್ತು. ಇದು ಸಾಧ್ಯವೇ ಆಗ್ತದೆ. ಆದ್ದರಿಂದ ಇಲ್ಲಿ ನನ್ನದು ತಪ್ಪಲ್ಲ, ಸೀತೆಯದು ತಪ್ಪಲ್ಲ. ಈ ಎರಡು ತಪ್ಪುಗಳನ್ನು ಜಗತ್ತು ಒಪ್ಪಿಕೊಳ್ಳಬೇಕು. ಅಯೋಧ್ಯ ಜನ ಪ್ರಜೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಭು ರಾಜ್ಯಭಾರ ಮಾಡಬೇಕು. ನಿನ್ನ ಸ್ವ ಇಚ್ಛೆಯಿಂದ ರಾಜ್ಯಭಾರ ಮಾಡಿದರೆ ಅದು ನಿಜವಾದ ರಾಜ್ಯಭಾರ ಅಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರವೇ ಆಗಲಿ ಬೇರೆ ಆಗಲಿ ಪ್ರಜೆಗಳ ದೃಷ್ಟಿಕೋನದಂತೆ ಇರಬೇಕು ಅಂತ. ನಿನ್ನ ದೃಷ್ಟಿ ಹೆಚ್ಚು ಕಡಿಮೆ ಇದ್ದರೂ ಪ್ರಜಾ ದೃಷ್ಟಿಗೆ ಅನ್ವಯವಾಗುವಂತೆ ಅದನ್ನು ಮಾರ್ಪಾಡು ಮಾಡಿಕೊಳ್ಬೇಕು. ರಾಜಧರ್ಮ, ರಾಜನೀತಿ, ಮಹಾಭಾರತ ಇದನ್ನೇ ಹೇಳುತ್ತೆ, ರಾಮಾಯಣ ಇದೆ ಹೇಳುತ್ತೆ, ಭಾಗವತ ಇದೆ ಹೇಳುತ್ತೆ. ಬರೀ ಧರ್ಮ ಅಂದ್ರೆ ಯಾವುದೋ ಒಂದು ಜಾತಿ ಅಲ್ಲ, ಒಂದು ಮತ ಅಲ್ಲ, ಅದು ಜ್ಞಾನ. ಅದರ ಅಡಿಯಲ್ಲೇ ನಾವು ಮುಂದೆ ಹೋಗ್ಬೇಕು ಹೊರತು ಅದ್ರಲ್ಲಿ ಬಿಟ್ಟು ಹೋಗುವಾಗಿಲ್ಲ. ಹೋದ್ರೆ ಕಷ್ಟ ಆಗುತ್ತೆ. ಇಲ್ಲಿ ರಾಮನೂ ಅಷ್ಟೇ, ಸೀತೆಯೂ ಅಷ್ಟೇ ತಮ್ಮ ಧರ್ಮವನ್ನು ತಾವು ಕಾಯ್ಕೊಂಡಿದ್ದಾರೆ. ಆದ್ದರಿಂದಲೇ ರಾಮೋ ವಿಗ್ರಹೋ ಧರ್ಮ. ಧರ್ಮ ಏನು ಅನ್ನುವುದನ್ನು ರಾಮನಿಂದ ಕಲಿಬೇಕು. ಹೆಂಡತಿಯನ್ನು ದೂರ ಮಾಡಿಕೊಂಡ, ತಂದೆಯನ್ನು ದೂರ ಮಾಡಿಕೊಂಡ, ಮುಂದೆ ತಮ್ಮನನ್ನು ದೂರ ಮಾಡಿಕೊಳ್ತಾನೆ. ತನ್ನ ಮಕ್ಕಳನ್ನ ತಾನು ಹುಟ್ಟಿದ ಜಾಗಕ್ಕೆ ರಾಜನನ್ನಾಗಿ ಮಾಡದೆ ಬೇರೆಯವರು ಕಳಿಸ್ತಾನೆ. ಯಾಕೆ ಇದೆಲ್ಲ? ಸ್ವಾರ್ಥ ಇಲ್ಲದೆ ಇರುವಂತ ರಾಜಕೀಯ ವಿಡಂಬನೆ. ರಾಜಕೀಯದಲ್ಲಿ ಸ್ವಾರ್ಥ ಇಲ್ಲ ಅನ್ನುವುದನ್ನು ಪ್ರತಿಬಿಂಬಿಸುವುದಕ್ಕೆ ಅಪ್ಪನ ಮಾತನ್ನು ಕೇಳದ, ಹೆಂಡತಿ ಮಾತನ್ನು ಕೇಳದ, ಮಡಿವಾಳನ ಮಾತನ್ನು ಕೇಳದ, ದುರ್ವಾಸರ ಮಾತನ್ನು ಕೇಳದ, ಯಮಧರ್ಮನ ಮಾತನ್ನು ಕೇಳದ. ಎಲ್ಲವೂ ಧರ್ಮಕ್ಕನುಗುಣವಾಗಿಯೇ ಮಾಡಿದ ಕೆಲಸ. ಆದ್ದರಿಂದಲೇ ರಾಮ ಧರ್ಮವನ್ನ ಬಿಟ್ಟು ಒಂದು ಗೆರೆಯೂ ಮುಂದೆ ಹೋಗಿಲ್ಲ ಅನ್ನುವುದು ಇಲ್ಲಿ ಸಮರ್ಪಕವಾಗಿ ನಮಗೆ ನಿಮಗೆ ಅರ್ಥವಾಗುವಂಥದ್ದು ಉತ್ತರಾಖಂಡದ ಕಥಾಭಾಗದಲ್ಲಿ. ಇಲ್ಲದೆ ಸಾಧ್ಯವೇ. ರಾಮ ಎಲ್ಲರಿಗೂ ಹೇಳಿದ ಮೇಲೆ ಸಮಾಧಾನ ಕೂಡಲೇ ತಾಯಿಯನ್ನು ಕಳೆದುಕೊಂಡು ನಿಂತಿದ್ದಂಥ ಎರಡು ಮಕ್ಕಳು ಲವ ಕುಶ, ನಾದ ಮತ್ತು ವೇದಕ್ಕೆ ಸಮಾನವಾದಂಥವು. ಸೂರ್ಯ ಚಂದ್ರರ ಸಮಾನ, ಪೃಥ್ವಿ ಮತ್ತು ನಭದ ಸಮಾನ, ಭೂಮಿ ಮತ್ತು ಆಕಾಶಕ್ಕೆ ಸಮಾನ ಅಂತ ಹೇಳ್ತಾರೆ. ಶತ್ರುಘ್ನ ಬಹಳ ವಿಶಾಲ ಹೃದಯ, ಆಕಾಶಕ್ಕೆ. ಲವ ಬಹಳ ತಾಳ್ಮೆ, ಅದಕ್ಕೆ ಭೂಮಿ ಮತ್ತು ಆಕಾಶಕ್ಕೂ ಕೂಡ ಕಂಬಕವಿ ಹೋಲಿಸ್ತಾನೆ ಅವರಿಬ್ಬರು. ಅಂತ ಇಬ್ಬರು ಮಕ್ಕಳು ತಾಯಿಯನ್ನು ಕಳೆದುಕೊಂಡು ತಲೆ ತಗ್ಗಿಸಿ ನಿಂತಿದ್ದಾರೆ. ರಾಮದೇವರು ಕತ್ತೆತ್ತಿ ನೋಡ್ತಾರೆ ಇಬ್ಬರು ಮಕ್ಕಳನ್ನು. ಬೇಸರವಾಯಿತು. ಕರಳು ಮಿಡಿಯಿತು. ಕರಳು ಯಾವತ್ತೂ ಕರಗಬೇಕು ಮನುಷ್ಯನಿಗೆ. ಆ ಕರಳು ಕರಗದೇ ಇರುವಂತ ಮನುಷ್ಯ ಅವನಿದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ಇವತ್ತು ಕರಳು ಅನ್ನೋದು ನಮ್ಮಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಅದು ಕೊಯ್ದ ಮೇಲೆ ಗೊತ್ತಾಗುತ್ತಾ ಏನೋ. ಯಾಕೆಂದ್ರೆ ನಾವು ಜಗತ್ತನ್ನ ನೋಡ್ತಾ ಇರೋದು ಹೆಂಡತಿಯನ್ನ ಗಂಡ ಹೆಂಡತಿಯನ್ನ ಸಮಾಜ ಜನ ಇವರೆಲ್ಲ ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಕರಳು ಅನ್ನೋದು ಯಾರಿಗೂ ಇಲ್ಲವೇನೋ ಅನ್ನೋದು ಅರ್ಥವಾಗತ್ತೆ. ಮಗನ ಮೇಲೆ ತಾಯಿ ಸಿಟ್ಟಾಗ್ತಾಳೆ, ತಾಯಿ ಮೇಲೆ ಮಗ ಸಿಟ್ಟಾಗ್ತಾನೆ, ಹೆಂಡತಿ ಮೇಲೆ ಗಂಡನ ಮೇಲೆ ಹೆಂಡತಿ. ಎಲ್ಲಿದೆ ಹಾಗಾದ್ರೆ? ಹೃದಯ ಮುಡಿದಿದೆ, ಕರಳು ಮಿಡಿತಾ ಇದೆ ರಾಮದೇವರಿಗೆ. ಎದ್ದು ಬಂದಂತೆ ಎರಡು ಮಕ್ಕಳನ್ನ ತಬ್ಬಿಕೊಳ್ತಾರೆ ರಾಮದೇವರು. ನೆತ್ತಿಯನ್ನ ಮುತ್ತಿಡ್ತಾರೆ. ಮಕ್ಕಳೇ, ದುಃಖ ಪಡಬೇಡಿ. ಮಕ್ಕಳು ತಾಯಿಯ ಆಶ್ರಯದಲ್ಲಿ ಬೆಳಗಬೇಕು. ಸತ್ಯ, ತಂದೆ ಎಷ್ಟಿದ್ರೂ ಕೂಡ ತಾಯಿ ಸುಖವನ್ನು ಕೊಡ್ಲಿಕ್ಕಾಗೋದಿಲ್ಲ. ತಂದೆ ಎದೆಯಲ್ಲಿ ಹಾಲನ್ನು ಉಣಿಸ್ಲಿಕ್ಕಾಗೋದಿಲ್ಲ. ಶುದ್ಧವಾಗಿಲ್ಲದೆ ಇದ್ದ ಮಗುವನ್ನು ಅಪ್ಪ ಶುದ್ಧ ಮಾಡೋದಿಲ್ಲ. ಆದ್ದರಿಂದ ತಾಯಿಯ ಸ್ಥಾನವೇ ಬೇರೆ, ತಂದೆಯ ಸ್ಥಾನವೇ ಬೇರೆ.
ತಾಯಿಯನ್ನು ಕಳೆದುಕೊಂಡಿದ್ದರೂ ತಾಯಿಯಂತೆ ಅಷ್ಟೇ ಪ್ರೇಮವನ್ನು ಕೊಡುವಂಥ ಮತ್ತೊಂದು ತಾಯಿ ಹತ್ತಿರ ನಿಮ್ಮನ್ನು ಸೇರಿಸ್ತೇವೆ ಅಂತ ಹೇಳಿ ಅಯೋಧ್ಯೆಯ ರಾಣಿಯಾದಂಥ ದಶರಥನ ಹೃದಯದ ರಾಣಿ ಕೈಕೆ ಆಗಿದ್ದರೆ ಆಸ್ಥಾನಕ್ಕೆ ಮಹಾರಾಣಿ ಕೌಸಲ್ಯ, ಭಾನುವಂತನ ಮಗಳು, ಕೋಸಲ ದೇಶ. ಕೌಸಲ್ಯನ್ನು ಅಮ್ಮ ಅಂತಾರೆ ರಾಮದೇವರು. ಈ ಎರಡು ಮಕ್ಕಳನ್ನು ನೀನು ಲಾಲನೆ ಪಾಲನೆ ಮಾಡಬೇಕು ತಾಯಿ. ಕೇಳ್ಕೊಂಡು ತಾಯಿಯನ್ನು ಕಳೆದುಕೊಂಡಿದ್ದಾರೆ, ಆದರೆ ತಾಯಿಗಿಂತ ದೊಡ್ಡ ಸ್ಥಾನದಲ್ಲಿ ನೀನಿದ್ದೀವಿ. ಸೀತೆ ಮದುವೆಯಾಗಿ ಬಂದಾಗ ಅಯೋಧ್ಯೆಯಲ್ಲಿ ಮೊಟ್ಟ ಮೊದಲು ಕೌಸಲ್ಯಗೆ ನಮಸ್ಕಾರ ಮಾಡ್ತಾರೆ ಸೀತಾದೇವಿ. ನಮಸ್ಕಾರ ಮಾಡಿದ ಕೂಡಲೇ ಆವತ್ತು ಕೌಸಲ್ಯ ಹೇಳಿದ ಒಂದು ಮಾತನ್ನು ಇವತ್ತು ನಾವು ಇಲ್ಲಿ ನೆನೆಸ್ಕೊಳ್ಬೇಕು. ಪ್ರತಿಯೊಬ್ಬರೂ ಸೊಸೆಯಾಗಿ ಬಂದಂಥ ಒಂದು ಹೆಣ್ಣನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು. ಶ್ರೀಮದ್ ರಾಮಾಯಣ ಸೊಸೆಯಲ್ಲ, ಸೊತ್ತಿಗಾಗಿ ನೀನು ಬಂದವಳಲ್ಲ, ಹೊತ್ತಿಗಾಗಿ ನೀನು ಬಂದವಳಲ್ಲ, ಹೊತ್ತುಕೊಂಡು ಹೋಗಲು ಬಂದವಳಲ್ಲ, ಕಟ್ಟುಕೊಂಡು ಬಂದವಳು ನೀನೆನ್ನ ಪುತ್ರಿ. ಎಂಥ ಸೊತ್ತಿ ಇದೆ. ಅಪ್ಪನ ಮನೆಯಿಂದ ಬಂದು ಗಂಡನ ಮನೆಯಿಂದ ಹೊತ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ, ನಮಗೆ ಹೊರೆಯಾಗಲಿಕ್ಕೆ ಬಂದಿಲ್ಲ, ಕಾಲ ಕಳೆಯಲಿಕ್ಕೆ ಬಂದಿಲ್ಲ. ಈ ಮನೆಯಲ್ಲಿ ಮಗಳಂತ ಇದ್ದು ನನ್ನನ್ನು ನಿನ್ನನ್ನು ಯೋಗಕ್ಷೇಮವಾಗಿ ನೋಡಿಕೊಳ್ಳುವುದಕ್ಕೆ ನೀನು ಬಂದಿದ್ದೀಯೇ, ನಿನಗೆ ಸ್ವಾಗತ ಅಂತ ಆಲಿಂಗನ ಮಾಡಿಕೊಳ್ತಾರೆ ಕೌಸಲ್ಯಾದೇವಿ ಸೀತಾಮಾತೆ. ಸೊಸೆಯನ್ನು ಕರ್ಕೊಳ್ಳುವಂಥ ಕ್ರಮ ಇವತ್ತು ಎಷ್ಟು ಜನ ಮಾಡ್ತಾರೆ ಈ ಕೆಲಸ. ಕೆಲವರು ಸೊಸೆ ಬರೋ ದಿವಸ ಮನೇಲೇ ಇರೋದಿಲ್ಲ, ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವಳು ಗೊತ್ತಾಯ್ತಾಳಪ್ಪ ಮನೇಲಿ ಯಾಕೆ ಮುಗ್ದೈತಲ್ಲ. ಇನ್ನು ಇವರು ಆಲಿಂಗನ ಮಾಡೋದಿರ್ಬೋದು. ಯಾವಾಗ ಅತ್ತೆ ಬರುವಾಗ ಮನೆಯಲ್ಲಿ ಇರುವುದಿಲ್ವೋ, ಸಾಮಾಜಿಕವಾಗಿ ಆ ಅತ್ತೆ ಮೇಲೆ ಪ್ರೀತಿ ಹೋಗುತ್ತೆ ಸೊಸೆಗೆ, ಮತ್ತೆ ಪ್ರೀತಿ ಬರೋದಿಲ್ಲ. ನಿಜವಾದ ಸಾಮಾಜಿಕ ಜೀವನದ ದೃಷ್ಟಿಕೋನವನ್ನು ಪ್ರತಿಯೊಂದು ಕಥಾ ಭಾಗದಲ್ಲೂ ಕನ್ನಡಿಯಂತೆ ಮುಂದೆ ಇಡುವಂಥವನು ಮಹಾಕವಿ ವಾಲ್ಮೀಕಿ. ದೃಷ್ಟಿಕೋನ ಅವನು ಬರೆದದ್ದು ಕೃತಾಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ದ್ವಾಪರ ಯುಗ ಮುಗಿದಿದೆ. ಈ ಎರಡು ಯುಗಗಳ ಪರಿಜ್ಞಾನ ಅವ್ರಿಗೆ ಇತ್ತೋ ಇಲ್ವೋ ನಮಗನ್ಸೋದಿಲ್ಲ. ಆದರೆ ಕಲಿಯುಗದಲ್ಲಿ ಇರುವಂಥ ಸಮಷ್ಟಿ ಅಂದರೆ ಎಲ್ಲ ಜನಗಳ ಬುದ್ಧಿಯನ್ನು ತಿಳಿದುಕೊಂಡೇ ರಾಮಾಯಣವನ್ನು ರಚನೆ ಮಾಡಿದ್ದಾರೋ ಏನೋ ಅನ್ನುವಂಥ ಒಂದು ಸಾಮಾಜಿಕ ಪ್ರಜ್ಞೆ ರಾಮಾಯಣ ಕಥೆಯನ್ನು ಕೇಳುವುದರಿಂದ ನಮಗೆ ಮೂಡುತ್ತೆ. ಬಾಂಧವ್ಯ ಅಂದರೆ ಏನು ಅದೆಲ್ಲವನ್ನೂ ಇಲ್ಲಿ ಉಲ್ಲೇಖ ಮಾಡಿ ಕೌಸಲ್ಯ ಒಪ್ಪಿಕೊಂಡಿದ್ದಾರೆ. ಎರಡು ಮಕ್ಕಳನ್ನು ಕೌಸಲ್ಯ ರಾಮನಿಂದ ಪಡೆದು ತಪ್ಪಿಕೊಂಡು ತನ್ನ ಎರಡು ತೊಡೆಯ ಮೇಲೆ ಕುಳಿಸ್ಕೊಳ್ತಾರೆ, ಲವ ಮತ್ತು ಕುಶ. ಮಕ್ಕಳಿಗೆ ಯಾವಾಗಲೂ ತಾತ ಮತ್ತು ಅಜ್ಜಿಯನ್ನು ಕಂಡರೆ ಪ್ರೀತಿ. ತಂದೆ ಮತ್ತು ತಾಯಿಗಿಂತ ಯಾವತ್ತೂ ಕೂಡ ಒಂದು ವಿಧಿಯ ತಂದೆಗೂ ಸ್ವಲ್ಪ ಬೇಸರ ಆದರೂ ಆಗ್ಬೋದು, ಆದರೆ ತಾತ ಮತ್ತು ಅಜ್ಜಿಯನ್ನು ಮಕ್ಕಳು ಆವತ್ತಿನ ಕಾಲದಿಂದಲೂ ಇವತ್ತಿಗೂ ಅದಿದೆ. ಅವರಪ್ಪ ಎಷ್ಟು ಸಂಪಾದನೆ ಮಾಡಿ ಎಷ್ಟೇ ಸುಖವಾಗಿಟ್ಟು ಬಡವನಾದ ತಾತ ಮೂಲೆಯಲ್ಲಿ ಕೂತಿದ್ರು, ತಾತನ ಹೋಗಿ ಮಾತಾಡಿಸುತ್ತೆ ಹೊರತು ಮಗು ಅಪ್ಪ ಕರೆದರೂ ಹೋಗುವುದು ಬಹಳ ಕಷ್ಟ. ಅದು ಕರುಳಿನಲ್ಲಿ ಬರುವಂತಹ ಒಂದು ಅಂತಃಕರಣದ ಸಂಬಂಧ. ಅದನ್ನು ಕಡಿಯುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬೇಕಾದಷ್ಟು ದೃಷ್ಟಾಂತಗಳು ಅದಕ್ಕೆ ಸಿಗುತ್ತೆ. ಆವತ್ತಿನಿಂದ ಕೌಸಲ್ಯ ಅಂತಃಪುರದಲ್ಲಿ ಬಾಲಕರು ಕಾಲ ಕಳೆಯುವುದಕ್ಕೆ ಶುರು ಮಾಡಿದ್ದಾರೆ. ವಾಲ್ಮೀಕಿಗಳು ಅಲ್ಲಿಂದ ಹಿಂತಿರುಗಿ, ರಾಮ ಆಗಾಗ್ಗೆ ಬಂದು ನಾನು ಮಕ್ಕಳನ್ನು ನಿನ್ನನ್ನು ನೋಡ್ಕೊಂಡು ಹೋಗ್ತೇನೆ. ಮಹಾಭಾರತವನ್ನು ರಚನೆ ಮಾಡಿದ ವ್ಯಾಸರು ಮಹಾಭಾರತ ನಡೆದ ಕಾಲದಲ್ಲಿ ಮಧ್ಯೆ ಪ್ರವೇಶ ಮಾಡ್ತಾರೆ. ರಾಮಾಯಣ ಕಾಲದಲ್ಲಿ ರಾಮಾಯಣ ರಚನೆ ಮಾಡಿದ ವಾಲ್ಮೀಕಿಗಳು ಮಧ್ಯೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ತಾವು ಮಾಡಿದ ಕಥೆಯಲ್ಲೇ ತಾವು ಭಾಗವಹಿಸುವಂಥ ವಿಶೇಷತೆ. ಈ ಎರಡು ಅಪರೋಕ್ಷ ಜ್ಞಾನಿಗಳಾಗಿ ಕವಿಗಳಾಗಿದ್ದವರು. ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು. ದೇವಲೋಕದಿಂದ ಬಂದಿಳಿದಂಥವನು ವಾಲ್ಮೀಕಿ, ಸಾಕ್ಷಾತ್ ನಾರಾಯಣನೇ ದ್ವೈಪಾಯನರಾಗಿ ಬಂದರು ವ್ಯಾಸರು. ಆದ್ದರಿಂದ ಇವರೆಲ್ಲರೂ ಭಗವಂತ ಅಂಶದಲ್ಲೇ ಗುರುವಿನ ಸ್ಥಾನದಲ್ಲಿ ಬಂದು ನಿಂತು ಜಗತ್ತಿನ ಕಾಪಾಡುವುದಕ್ಕೆ, ಜಗತ್ತು ಮುಂದೆ ಸಾಗುವ ಮಾರ್ಗವನ್ನು ಸೂಚಿಸುವುದಕ್ಕಾಗಿ ಈ ಎರಡು ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಮಹಾಭಾರತ ಮತ್ತು ರಾಮಾಯಣ ಹಾಗೂ ಭಾಗವತ ಗ್ರಂಥತ್ರಯಗಳು ಅಂತ ಹೇಳ್ತಾರೆ. ಮೂರು. ಈ ಮೂರನ್ನು ಬಿಟ್ಟು ನಮ್ಗೆ ಇನ್ನೇನು ಬೇಕಿಲ್ಲ. ಆವತ್ತಿನಿಂದ ಕೌಸಲ್ಯ ಅಂತಃಪುರದಲ್ಲಿ ಮಕ್ಕಳು ಕಾಲ ಕಳೀತಾ ಇದ್ದಾರೆ. ರಾಮದೇವರು ಆಗಾಗ್ಗೆ ಬಂದು ನೋಡ್ಕೊಳ್ತಾ ಇದ್ದಾರೆ. ವಾಲ್ಮೀಕಿಗಳು ಆಶ್ರಮಕ್ಕೆ ಹಿಂದಿರುಗಿ 3 ತಿಂಗಳಾಗಿದೆ. ಮಕ್ಕಳನ್ನು ನೋಡಬೇಕು ಅಂತ ಅವರಿಗೆ ಆಸೆ ಆಯಿತು. ಮತ್ತೆ ವಾಲ್ಮೀಕಿಗಳು ಆಶ್ರಮಕ್ಕೆ ಹಿಂದಿರುತ್ತಾರೆ. ಆವತ್ತು ಇಡೀ ಅಯೋಧ್ಯೆಯಲ್ಲಿ ಒಂದು ವಿಶೇಷವಾದ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಏನದು? ಆವತ್ತು ಸೀತೆ ರಸಾತಲ ಪ್ರವೇಶವಾದಂಥ
ದಿನ ತಾರೀಕು. ಒಂದು ವರ್ಷದ ಹಿಂದೆ ನಮ್ಮ ತಂದೆ ತೀರೋಗಿದ್ದರು. ಜೂನ್ 27ನೇ ತಾರೀಕು ಅಪ್ಪ ತೀರೋಗಿದ್ದಾರೆ ನಮ್ಮ ತಂದೆ. ಜೂನ್ 27ನೇ ತಾರೀಕು, ಯಾವುದೋ 27ನೇ ತಾರೀಕು ಜೂನ್ ತೀರೋಗಿರೋದು. ಆದರೆ ಈಗ 2026 ಜೂನ್ 27ನೇ ತಾರೀಕು ಅವರ ಶ್ರಾದ್ದವನ್ನು ನಾವು ಮಾಡ್ತೇವೆ. ಇದು 5 ವರ್ಷದ ಹಿಂದೆ ಅವರು ಸತ್ತಿರೋದು. ಆದರೂ ಆ ತಾರೀಖನ್ನು ಗುರುತಿಟ್ಕೊಂಡು ಇವತ್ತು ಅವರ ಹೆಸರಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ. ಅವರಿಗೆ ಒಂದು ಊಟ ಹಾಕುವಂಥದ್ದು, ಅವರಿಗೆ ನಮ್ಮ ಕೃತಜ್ಞತೆಯನ್ನು ತೋರಿಸುವಂಥದ್ದು, ನಾವಿನ್ನು ನಿನ್ನನ್ನು ಮರೆತಿಲ್ಲ ಅಂತ ಅವನಿಗೆ ನೆನೆಸುವುದಕ್ಕೆ ಮಾಡುವಂಥ ಶ್ರಾದ್ದ ಬಹಳ ಅತ್ಯಂತ ಮುಖ್ಯ. ಇದು ನೀನು ಮನೆ ಬಿಟ್ಟು ಹೋಗಿದ್ರು, ನಮ್ಮನ್ನು ಬಿಟ್ಟು ಹೋಗಿದ್ರು, ನಾನು ನಿಮ್ಮನ್ನು ಮರೆತಿಲ್ಲ ಅನ್ನುವುದನ್ನು ನಾವು ನೆನಪು ಮಾಡಿಕೊಳ್ಳುವುದಕ್ಕೆ ಮತ್ತು ನಮ್ಮಿಂದ ದೂರವಾಗಿರುವ ಹಿರಿಯರಿಗೆ ನೆನಪು ಮಾಡುವುದಕ್ಕೆ ಮಾಡುವಂಥ ಕಾರ್ಯವೇ ಶ್ರಾದ್ದ. ದೊಡ್ಡ ಸ್ಥಾನದಲ್ಲಿರುವವರಿಗೆ ಆರಾಧನೆ ಅಂತ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಅವರನ್ನು ನೆನೆಸಿ ಎಷ್ಟು ದಿವಸವಾಯಿತು ನೀವು ಬೃಂದಾವನ ಸೇರಿ ಅಂತ. ಅಂದರೆ ಅವರನ್ನು ನೆನೆಸ್ಕೊಳ್ಬೇಕಾದ್ರೂ ನಮ್ಮ ಧರ್ಮ ಮರ್ಪೂರವಾಗಿಲ್ಲ. ಆ ನೆನೆಸಿಕೊಳ್ಳುವ ಕ್ರಮಕ್ಕೋಸ್ಕರ ಅದನ್ನು ಮಾಡೋದು. 5-6 ತಿಂಗಳಾಗಿತ್ತು, ವಾಲ್ಮೀಕಿಗಳು ಬರ್ತಾರೆ, ವಸಿಷ್ಠರನ್ನ ಭೇಟಿಯಾದರು, ಸುಮಂತ್ರನ ಭೇಟಿಯಾದರು, ಮಕ್ಕಳು ಹೇಗಿದ್ದಾರೆ, ಆಶ್ರಮದಲ್ಲಿ ಹೇಗಿದ್ದರೋ ಹಾಗೇ ಇದ್ದಾರೆ ಅಂತ ಉತ್ತರ ಕೊಟ್ಟರು. ಮೇಲ್ವಿಚಾರಣೆಗೆ ಲಕ್ಷ್ಮಣನನ್ನು ನೇಮಿಸಿದ್ದಾರೆ. ಆಶ್ರಮದಲ್ಲಿ ಹೇಗಿದ್ದರೋ ಹಾಗೆ ಅನ್ನುವ ಒಂದು ಮಾತನ್ನು ಇಲ್ಲಿ ಹೇಳಿದ್ದು ಬಹಳ ವಿಚಿತ್ರವಾಗಿ ಕಾಣುತ್ತೆ. ಇದರ ಅರ್ಥ ನನಗಾಗಲಿಲ್ಲ ಅಂದರು ವಾಲ್ಮೀಕಿ. ಆವಾಗ ವಸಿಷ್ಠರು ಮತ್ತು ಸುಮಂತ್ರ, ಯಾವ ಮಾರ್ಗದಲ್ಲಿ ನೀವು ಅವರನ್ನು ಬೆಳೆಸಿದ್ದೀರೋ ಗೊತ್ತಿಲ್ಲ, ನಮ್ಮ ಮಾರ್ಗಕ್ಕೆ, ನಮ್ಮ ಊಟ, ನಮ್ಮ ಉಡುಪು, ನಮ್ಮ ನಡವಳಿಕೆ, ನಮ್ಮ ಜೀವನ ಶೈಲಿ, ಇವಕ್ಕೆ ಅವರನ್ನು ತಗೊಳ್ಳಿಕ್ಕೆ ನಮಗೆ ಕಷ್ಟವಾಗ್ತಾ ಇದೆ. ನಿರಂತರವಾಗಿ ಆಶ್ರಮದ ವಾಸನೆಯಲ್ಲೇ ಇರ್ತಾರೆ, ಪಂಚಭಕ್ಷ ಪರಮಾನ್ನವನ್ನು ಧಿಕ್ಕಾರ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ವಜ್ರ ವೈಡೂರ್ಯಗಳನ್ನು ಧಾರಣೆ ಮಾಡೋದಿಲ್ಲ, ಪೀತಾಂಬರವನ್ನು ಧಾರಣೆ ಮಾಡೋದಿಲ್ಲ, ಯಾವಾಗಲೂ ಕೇವಲ ವಸ್ತ್ರಧಾರಿಗಳಾಗಿರ್ತಾರೆ, ಸದಾಕಾಲ ರಾಮ ಧ್ಯಾನದಲ್ಲಿ ನಿರತರಾಗಿರ್ತಾರೆ. ಆ ಮಕ್ಕಳು ನಮ್ಮ ಕಡೆಗೆ ತಗೊಳ್ಳೋದೇ ಕಷ್ಟವಾಗಿದೆ. ಸಂಸ್ಕಾರ ಅಂದರೆ ಅದು. ಯಾವ ಸಂಸಾರದಲ್ಲಿ ಒಳ್ಳೆಯ ಸಂಸ್ಕಾರ ಇರುತ್ತೋ ಆ ಮನೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಒಳ್ಳೆಯ ಸಂಸ್ಕಾರವಂತರಾಗ್ತಾರೆ. ಮೊದಲು ಸಂಸಾರದಲ್ಲಿ ಸಂಸ್ಕಾರ ಇರಬೇಕು. ಆ ಸಂಸಾರದ ಗಂಡ ಹೆಂಡತಿ, ಆ ಮನೆಯಲ್ಲಿರುವಂಥ ಹಿರಿಯ ಮನುಷ್ಯರು ಅವರೆಲ್ಲರೂ ಸಂಸ್ಕಾರಯುಕ್ತರಾಗಿರಬೇಕು. ಆವಾಗ ಮಕ್ಕಳು ತಮಗೆ ಗೊತ್ತಿಲ್ಲದೆ ಸಂಸ್ಕಾರವನ್ನು ಪಡೀತಾರೆ. ತಂದೆಯೂ ಸರಿ ಇಲ್ಲ, ತಾಯಿಯೂ ಸರಿ ಇಲ್ಲ, ಅಜ್ಜನೂ ಸರಿ ಇಲ್ಲ, ಅಜ್ಜಿಯೂ ಸರಿ ಇಲ್ಲ, ಮೊಮ್ಮಗ ಎಲ್ಲಿ ಸರಿ ಹೋಗ್ಲಿಕ್ಕಾಗತ್ತೆ? ಆಗೋದಿಲ್ಲ. ಆದ್ದರಿಂದಲೇ ಸಂಸಾರದಲ್ಲಿ ಮುಖ್ಯವಾಗಿ ಸಂಸ್ಕಾರಯುಕ್ತ, ನಿಮ್ಮ ಸಂಸ್ಕಾರ ಹೇಗಿದೆಯೋ ಹಾಗೆ. ಹಿಂದೂ ಧರ್ಮದಲ್ಲಿ ಒಂದೇ ಸಂಸ್ಕಾರ ಇಲ್ಲ, 4 ವರ್ಣಗಳಿದೆ. 4 ವರ್ಣಕ್ಕೆ ಬೇರೆ ಬೇರೆ ರೀತಿಯಾದ ಸಂಸ್ಕಾರ ಇದೆ. ಸಂಸ್ಕಾರ ಅಂದರೆ ಬರೀ ಶ್ರಾದ್ದ ಮಾಡೋದು ಅಂತಲ್ಲ, ಜೀವನ ಶೈಲಿಗೂ ಸಂಸ್ಕಾರ ಅಂತ ಹೇಳ್ತಾರೆ. ಇಂತಿಂಥ ವರ್ಣದವರು ಹೀಗಿರಬೇಕು, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಇಂತಿಂಥ ವರ್ಣದವರು ಈ ಒಂದು ಧರ್ಮದಲ್ಲಿ ಇರಬೇಕು, ಇದನ್ನು ಪರಿಪಾಲನೆ ಮಾಡಬೇಕು ಅಂತ ಮನುಸ್ಮೃತಿ ಹೇಳುತ್ತೆ ನಮಗೆ. ಅದನ್ನು ನಾವು ಆಧಾರವಾಗಿಟ್ಟುಕೊಂಡು ಆ ಮನೆಯಲ್ಲಿ ಬದುಕುವುದಕ್ಕೆ ಪ್ರಯತ್ನ ಮಾಡುವುದೇ ಸಂಸ್ಕಾರ. ಯಾರ ಮನೆಯಲ್ಲಿ ಇದಿರುವುದಿಲ್ವೋ ಅದು ನಿಜವಾಗಲೂ ಕೂಡ ಮನೆ ಆಗಿರಲಿಕ್ಕಿಲ್ಲ. ನಿಮ್ಮ ಸಂಸ್ಕಾರ ಅದರಲ್ಲಿ ಇರಲೇಬೇಕು. ಏನೂ ಇಲ್ಲದಿದ್ದರೆ ಸಾಮಾನ್ಯ ಸಂಸ್ಕಾರವಾದರೂ ಇರಬೇಕು. ಸಾಮಾನ್ಯ ಸಂಸ್ಕಾರ, ಬೆಳಿಗ್ಗೆ ಎದ್ದು ಶುದ್ಧರಾಗಿ ದೇವರ ಕೈ ಮುಗಿದು ಒಳ್ಳೆಯ ಮಾತಾಡಿ ಒಳ್ಳೆಯ ಊಟ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರುವಂತೆ ಬದುಕೋದು, ಇದು ಸಾಮಾನ್ಯ ಸಂಸ್ಕಾರ. ಇನ್ನು ವಿಶೇಷ ಸಂಸ್ಕಾರ ಅಂದರೆ ಬೇರೆ ಇದೆ, ಅದು ಬೇಡ. ಇದಿಷ್ಟಾದರೂ ಇರಬೇಕು. ಸಾಮಾನ್ಯವಾಗಿ ಒಂದು 7 ಸೂತ್ರಗಳು: ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು, ದೇವರು ಪೂಜೆ ಮಾಡೋದು, ದೊಡ್ಡವ್ರ ಮಾತು ಕೇಳೋದು, ಇನ್ನೊಬ್ಬರು ತೊಂದರೆ ಕೊಡದೇ ಇರೋದು, ಕೈಲಾದಷ್ಟು ಇನ್ನೊಬ್ಬರು ಸಹಾಯ ಮಾಡೋದು. ಈ ಒಂದು ಸಾಮಾನ್ಯ ಜೀವನ ಶೈಲಿಯ ಸಂಸ್ಕಾರವನ್ನಾದರೂ ನಾವು ಕಲಿತ್ಕೊಂಡ್ರೆ ನಾವು ಗೆದ್ದಂತೆ. ಇಲ್ಲದೆ ಇದ್ದರೆ ಬರೀ ವ್ಯರ್ಥ ಈ ಜನ್ಮ. ನಾವು ಹಂಗೆ ಮಾಡ್ತಾ ಇಲ್ಲ. ವ್ಯರ್ಥವಾಗಿದ್ದೆಲ್ಲ ಜನ್ಮ ಸಾರ್ಥಕವಾಗಲಿಲ್ಲ. ಅರ್ಥದಾಸೆಯಲ್ಲಿ ಪೃಥ್ವಿಗಳಿಗೆ ಹುಚ್ಚದಂತೆ ತಿರುಗಿದೆನಲ್ಲ ಕನಕದಾಸರ. ನಾವೆಲ್ಲ ಮಾಡ್ತಾ ಇರೋದು ಈಗ ಇದೇ ಕೆಲಸ. ಅರ್ಥದಾಸೆಯಲ್ಲಿ ವ್ಯರ್ಥವಾಗಿ ಪೃಥ್ವಿಯಲ್ಲಿ ತಿರುಗಿದೆ. ದುಡ್ಡು ಸಂಪಾದನೆ ಮಾಡೋದೇ ನಮ್ಮ ಮುಖ್ಯ. ಹೇಗಾದರೂ ಆಗಲಿ ದುಡ್ಡು ಸಂಪಾದನೆ. ಅರ್ಥ ಅಂದರೆ ದುಡ್ಡು. ಅರ್ಥದಾಸೆಯಲ್ಲಿ ಪೃಥ್ವಿಯೊಳಗೆ ಹುಚ್ಚನಂತೆ ತಿರುಗಿದೆ. ಬೇರೆ ಹುಚ್ಚುಗಳಿದ್ದರೆ ವಾಸಿ ಮಾಡ್ಕೋಬೋದು. ಈ ಹಣದ ಹುಚ್ಚಿಡಿದ್ರೆ ವಾಸಿ ಆಗೋದಿಲ್ಲ, ಅದು ಕೊನೆ ಇಲ್ಲ. ಹಣದ ಹುಚ್ಚಿಗೆ ಬೇರೆ ಹುಚ್ಚಿಗೆ ಔಷಧಿ ತಗೋಬೋದು, ಆಸ್ಪತ್ರೆಗೆ ಸೇರಿಸ್ಕೊಂಡು ವಾಸಿ ಮಾಡ್ಕೋಬೋದು. ಈ ಹಣದ ಹುಚ್ಚಿದೆಯಲ್ಲ, ಇಲ್ಲ. ಹೆಂಡತಿಗೂ ಲೆಕ್ಕ ಕೊಡಲ್ಲ, ಮಗನಿಗೂ ಲೆಕ್ಕ ಕೊಡಲ್ಲ, ಇವನೊಬ್ಬನೇ ಲೆಕ್ಕ ಇಟ್ಕೊಂಡಿರ್ತಾನೆ.
ಅದೇ ಅರ್ಥದಾಸೆಯಲ್ಲಿ ವೃತ್ತಿಗಳಿಗೆ ಹುಚ್ಚನಂತೆ ತಿರುಗಿದೆ. ಈ ಹುಚ್ಚು ಹಿಡಿಯೋದು ಬೇಡ. ಹುಚ್ಚು ಹಿಡಿಯಿತು ಎನಗೆ ಅಚ್ಚುತನ ಕಿಚ್ಚು ಬಿಡನೆಂಬ ಹುಚ್ಚು ಹಿಡಿಯಿತು ಎನಗೆ ಪುರಂದರದಾಸ. ನೀವು ಹುಚ್ಚು ಹಿಡೀಲಿ, ನೀವೆಲ್ಲ ಹುಚ್ಚರಾಗಿ, ನಾ ಬೇಡ ಅನ್ನಲ್ಲ. ಯಾವ ಹುಚ್ಚು? ಅಚ್ಚುತನ ಹುಚ್ಚು ಕಿಚ್ಚು, ಅಚ್ಚುತ ಅನ್ನುವಂಥ ಕಿಚ್ಚು ನಿನ್ನಲ್ಲಿ ಉಟ್ಕೊಳ್ಬೇಕು, ಅಂತ ಹುಚ್ಚು ಹಿಡಿಬೇಕು. ಹೆಂಡತಿ ಹುಚ್ಚು, ದುಡ್ಡಿನ ಹುಚ್ಚು, ಆಸೆ ಹುಚ್ಚು, ಆಕಾಂಕ್ಷೆ ಹುಚ್ಚು, ಅಧಿಕಾರದ ಹುಚ್ಚು. ಹುಚ್ಚಿಡಿದಷ್ಟು ಅದು ದೂರವಾಗುತ್ತೆ ಸ್ವಾಮಿ ಅಧಿಕಾರ. ಕುರ್ಚಿ ಬೇಕು ಬೇಕು ಅಂತ ಕೂತ್ಕೊಳ್ಳಿಕ್ಕೆ ಆಸೆ ಪಟ್ಟವನಿಗೆ ಕುರ್ಚಿ ಸಿಗೋದೇ ಇಲ್ಲ. ಅದು ಇದ್ದಕ್ಕೆ ಹೋಗ್ತಾನೆ ಇರುತ್ತೆ, ನಾವು ಹುಡ್ಕೊಂಡು ಹೋಗ್ತಾನೆ ಇರಬೇಕು. ಅದು ಸಿಕ್ಕರೆ ಸಿಕ್ಲಿ, ಬಿಡ್ರೆ ಬಿಡ್ಲಿ ಅಂತ ಸುಮ್ಮನೆ ಒಂದು ಕಡೆ ಕೂತಿರ್ಲಿ, ಅದಾಗಿದ್ದು ಅದು ಬಂದು ಕೂತ್ಕೊಳ್ಳಿಕ್ಕೆ ಹೇಳುತ್ತೆ. ತಂತ್ರ ಇದು. ನೀವು ಅದಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಹೋದ್ರೆ ಅದು ಸಿಕ್ಕೋದಿಲ್ಲ. ಬೇಕಾದಷ್ಟು ದೃಷ್ಟಾಂತಗಳು ನಿಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಅದರ ವಿಡಂಬನೆ ನಮ್ಗೆ ಬೇಡ ಇಲ್ಲ. ಎಷ್ಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತ. ಆಗ್ತಾ ಇದೆಯಾ? ಇಲ್ಲ, ಆಗೋದಿಲ್ಲ. ಯಾಕೆ? ಯಾವಾಗ ನಿನಗೆ ಅದ್ರ ಮೇಲೆ ಆಸೆ ಹೋಗುತ್ತೋ ಆಮೇಲೆ ಅದು ನಿನಗೆ ಸಿಕ್ಕೋದು. ಆಸೆ ಇದ್ರೆ ಸಿಗೋದಿಲ್ಲ. ಆಸೆಯೇ ದುಃಖಕ್ಕೆ ಕಾರಣ. ಪ್ರತಿಯೊಂದಕ್ಕೂ ಸ್ತುತಿ ಇದೆ, ಶಾಸ್ತ್ರ ಇದೆ, ಧರ್ಮ ಇದೆ ನಮ್ಮಲ್ಲಿ ಭಾರತ ದೇಶದಲ್ಲಿ. ಆಸೆಯೇ ದುಃಖ. ನೀನೇನಾದರೂ ಒಂದು ವಿಷಯವನ್ನು ಆಸೆ ಅಂತ ಪಟ್ಕೊಂಡು ನೀನು ಹೋದರೆ ಅದರಿಂದ ನಿನಗೆ ಸಿಗುವುದು ದುಃಖವೇ ಹೊರತು ಸುಖ ಇಲ್ಲ. ಇದನ್ನು ತಿಳ್ಕೊಂಡಾದರೂ ನಾವು ಸುಮ್ಮನೆ ಇರಬೇಡವೆ? ಈ ದೇಶದಲ್ಲಿ ಎಲ್ಲಕ್ಕೂ ನಮಗೆ ಮಾರ್ಗ ಇದೆ. ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು, ಯಾವುದನ್ನು ಪಡೀಬೇಕು, ಯಾವುದನ್ನು ಬಿಡಬೇಕು, ಎಲ್ಲಕ್ಕೂ ಹೇಳಿದ್ದಾರೆ. ಅದನ್ನು ತಿಳ್ಕೊಂಡು ಬದುಕಿದ್ರೆ ನಾವು ನೆಮ್ಮದಿಯಿಂದ ಇರ್ಬೋದು. ಇಲ್ಲದೆ ನೆಮ್ಮದಿಯಿಂದ ಇರ್ಲಿಕ್ಕಾಗೋದು. ಮಕ್ಕಳು ಬಹಳ ವಿಚಿತ್ರವಾಗಿದ್ದಾರೆ ಗುರುಗಳೇ. ಸದ್ಯ ನೀವು ಬಂದಿದ್ದೀರಿ, ನೀವಾದರೂ ಒಂದು ಸ್ವಲ್ಪ ಮಕ್ಕಳಿಗೆ ಹೇಳಬೇಕು ಅಷ್ಟೇ ತಾನೇ. ಅದಕ್ಕ್ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಮಕ್ಕಳು ಬೆಳೆದದ್ದೇ ಆ ಒಂದು ಕ್ರಮ. ಆ ರೀತಿ ಬೆಳಗಿದ್ದಾರೆ, ಅದೇ ರೀತಿ ಹೋಗ್ತಾರೆ. ಇನ್ನೊಂದು ಕಾರಣ ಏನಪ್ಪ ಅಂದರೆ, ನಾನು ಇದಕ್ಕೆ ಕಾರಣ. ವಾಲ್ಮೀಕಿಗಳು ಹೇಳ್ತಾರೆ, ಮಕ್ಕಳು ಅಯೋಧ್ಯೆಗೆ ನಾನು ಕರ್ಕೊಂಡು ಬಂದಾಗ ಮಕ್ಕಳಿಗೆ ಮಾಡಿದಂಥ ಉಪದೇಶವೇ ಇವತ್ತು ನನಗೆ ಸ್ವಲ್ಪ ತೊಂದರೆಯಾಗಿ ಕಾಣ್ತಾ ಇದೆ. ಏನು? ನಾನು ಮಕ್ಕಳನ್ನು ರಾಮದೇವರ ಅಪೇಕ್ಷೆಯಂತೆ ಅಯೋಧ್ಯೆಗೆ ಕರ್ಕೊಂಡು ಬರುವಾಗ ಅವರಿಗೆ ಬುದ್ಧಿವಾದ ಹೇಳಿದೆ. ಏನು? ಅರಮನೆಗೆ ಅಂಟಿಕೊಳ್ಳಬಾರದು, ಅರಮನೆಯ ಸವಲತ್ತುಗಳಿಗೆ ಮೊರೆ ಹೋಗಬಾರ್ದು, ಅರಮನೆಯಲ್ಲಿ ಕೊಡುವಂಥ ಯಾವುದೇ ಸತ್ಕಾರವನ್ನು ಸ್ವೀಕಾರ ಮಾಡಬಾರ್ದು, ಅರಮನೆಯಲ್ಲಿ ಇರುವಂಥ ಪಂಚಭಕ್ಷ ಪರಮಾನ್ನವನ್ನು ಸ್ವೀಕಾರ ಮಾಡಬಾರ್ದು. ಈ ಕೆಲವು ನಿಬಂಧನೆಗಳೇನಿದೆ ಅವರು ಅದರಲ್ಲೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಒಂದು ರೀತಿ ನಾನು ಕಾರಣ, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಹೇಗಿದ್ದರೂ ಬಂದಿದ್ದೇನೆ, ಈಗ ಆ ಕಾರಣವನ್ನು ಸರಿ ಮಾಡುವಂಥ ಪ್ರಯತ್ನವನ್ನಾದರೂ ಮಾಡಿದರೆ ಬಂದದ್ದಕ್ಕೆ ಸಾರ್ಥಕವಾಗತ್ತೆ ಅಂತ ವಾಲ್ಮೀಕಿಗಳು ಯೋಚನೆ ಮಾಡಿ ಆವತ್ತಿನ ರಾತ್ರಿ ಅಯೋಧ್ಯೆಯಲ್ಲೇ ತಂಗಿರುವುದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆವತ್ತು ರಾತ್ರಿ ಅಲ್ಲೇ ಉಳ್ಕೊಂಡಿದ್ದಾರೆ. ರಾತ್ರಿ ಪ್ರತ್ಯೇಕವಾಗಿ ಲವಕುಶರು ಇಬ್ಬರನ್ನ ಆವತ್ತು ಒಂದು ರಾತ್ರಿ ನಮ್ಮ ಕೊಠಡಿಯಲ್ಲಿ ಇರಲಿ ಅಂತ ಹಿಡಿಸ್ಕೊಳ್ತಾರೆ. ಲವಕುಶರು ಇಬ್ಬರು ಕೂಡ ಅಲ್ಲಿದ್ದಾರೆ. ರಾಮ ಹುಟ್ಟಿದಾಗ ರಾಮನಿಗೆ, ಲಕ್ಷ್ಮಣನಿಗೆ, ಭರತನಿಗೆ, ಶತ್ರುಘ್ನನಿಗೆ ಹೆಸರಿಟ್ಟ ಸನ್ನಿವೇಶದ ರಾಮಾಯಣದ 19 ಶ್ಲೋಕಗಳನ್ನು ಲವಕುಶರ ಬಾಯಲ್ಲಿ ಹೇಳಿಸ್ತಾರೆ ವಾಲ್ಮೀಕಿಗಳು. ಹುಟ್ಟಿದ ಮಕ್ಕಳಿಗೆ ಹೆಸರಿಡುವುದಕ್ಕಿಂತ ಮೊದಲು ವಸಿಷ್ಠರು ಏನನ್ನು ಯೋಚನೆ ಮಾಡಿದರು ಅನ್ನುವ ಅರ್ಥವನ್ನು ತಿಳಿಸುವಂಥ ಹೆಚ್ಚು ಕಡಿಮೆ 18-19 ಶ್ಲೋಕಗಳನ್ನು ವಾಲ್ಮೀಕಿಗಳು ನನ್ನ ಮುಂದೆಯೇ ನಿಂತು ನೀವು ಗಮಕವನ್ನು ಮಾಡಿ ಅಂತ ಹೇಳಿ. ರಾತ್ರಿ ಯಾರೂ ಇಲ್ಲ, ವಾಲ್ಮೀಕಿ ಒಬ್ಬರೇ ಕೂತಿರೋದು. ಮಕ್ಕಳು ತಾವು ತಂಬೂರಿ ತಾಳವನ್ನು ಹಿಡಿದು ಗಾನವನ್ನು ಮಾಡ್ತಾರೆ. ಗಮಕೋಪಾಖ್ಯಾನ ಅರ್ಥವನ್ನೇನು ವಾಲ್ಮೀಕಿಗೆ ಹೇಳಬೇಕಾಗಿಲ್ಲ. ಯಾವತ್ತೂ ಕವಿ ರಚನೆ ಮಾಡಿರೋರು ನಮ್ಮನೆ, ಆದ್ದರಿಂದ ಅವನಿಗೇನದಿಲ್ಲ, ಹೇಳ್ಕೊಂಡು ಹೊರಟೋದ್ರಾಯ್ತು. ಇನ್ನು ಕೆಲವುದನ್ನು ನಾವು ಅರ್ಥ ಮಾಡಬೇಕಾಗುತ್ತೆ. ಶ್ರೀಮನ್ ಮಹಾಭಾರತ, ಮೂಲ ಮಹಾಭಾರತವನ್ನು ಕನ್ನಡಕ್ಕೆ ಅರ್ಥೈಸಿ ಗದುಗಿನ ನಾರಾಯಣಪ್ಪ ಕವಿ ಕುಮಾರವ್ಯಾಸ ಎಂಬ ಅಭಿಧಾನದಲ್ಲಿ ಭಾರತ ಸಾರೋದ್ಧಾರ ಅನ್ನೋ ಗ್ರಂಥವನ್ನು ತಂದರು. ಅದು ಮೂಲ ವ್ಯಾಸಭಾರತದ ಸಂಸ್ಕೃತದಲ್ಲಿ ಇದ್ದಂಥ ಸಮಷ್ಟಿ ಕಥೆಯನ್ನು ಸರಳ ಕನ್ನಡದಲ್ಲಿ, ಶ್ರೇಷ್ಠ ಕನ್ನಡದಲ್ಲಿ, ರತ್ನ ಕನ್ನಡದಲ್ಲಿ ತಂದಿಟ್ಟ ಕವಿ ಕುಮಾರವ್ಯಾಸ.
ಆದರೆ ಮೂಲ ವ್ಯಾಸ ಭಾರತ ಅರ್ಥವಾಗುವುದಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕುಮಾರವ್ಯಾಸನ ಪದ್ಯವನ್ನು ನೋಡಿದಾಗ ಯಾವುದೇ ವಿಧವಾದ ವ್ಯಾಖ್ಯಾನ ಇಲ್ಲದೆ ನಮಗದು ಅರ್ಥವಾಗುತ್ತೆ. ಅದು ಆ ಭಾಷೆಯಲ್ಲಿ ಇರುವಂಥ ಶಕ್ತಿ ಮತ್ತು ಆ ಭಾಷೆಗೆ ಇರುವಂಥ ಒಂದು ಅರ್ಥವನ್ನು ತಿಳಿಸುವಂಥ ವಿಶೇಷವಾದ ಶಕ್ತಿ ಇರುತ್ತೆ. ಕನ್ನಡವೇ ಅದು. ಅದಕ್ಕೆ ಕನ್ನಡ ರತ್ನ ಅಂದರು. ಬೇರೆ ಭಾಷೆಗಳಿಗೆ ಹೇಳಿಲ್ಲ. ನಮ್ಮ ಕರ್ನಾಟಕದವರು ಮಾತ್ರ ಅದನ್ನು ಕರೆದಿದ್ದೀವಿ ಅಂತಲ್ಲ, ಒಟ್ಟಾರೆ ಅದನ್ನು ಕನ್ನಡ ರತ್ನ ಅಂತಾರೆ ಹೇಳ್ತಾರೆ. ಏಕೆಂದರೆ ರತ್ನಕ್ಕೆ ಸಮಾನ, ಅದರ ಮೌಲ್ಯ ಯಾವತ್ತೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅಂಥ ಒಂದು ಭಾಷೆ ಸಂಸ್ಕೃತ ಅಷ್ಟೇ ಮುಖ್ಯವಾಗಿದ್ದರೂ ವಾಲ್ಮೀಕಿಗಳಿಗೆ ಅದನ್ನು ಅರ್ಥೈಸುವಂತಿಲ್ಲ. ಯಾಕೆ ಇವತ್ತು ಈ ಪದ್ಯವನ್ನು ಹೇಳಿ ಶ್ಲೋಕವನ್ನು ಹೇಳಿ ಅನ್ನೋ ಕಾರಣವನ್ನು ಕೊಟ್ಟರು ಅಂದರೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟಿದ್ದು ಅಯೋಧ್ಯೆಯ ಅರಮನೆಯಲ್ಲೇ. ಅದು ಎಲ್ಲಿ? ದಶರಥನ ಅರಮನೆಯಲ್ಲೇ ಹುಟ್ಟಿದ್ದು. ಎಲ್ಲರೂ ಅವ್ರ ಅಪ್ಪನ ಮನೆಗೆ ಯಾರೂ ಹೋಗಲಿಲ್ಲ. ಕೌಸಲ್ಯೂ ಹೋಗಲಿಲ್ಲ, ಕೈಕೇನೂ ಹೋಗಲಿಲ್ಲ, ಸುಮಿತ್ರೆಯೂ ಹೋಗಲಿಲ್ಲ. 3 ಜನ ಸೊಸೆಯಂದಿರನ್ನು ಮಾವ ತಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದ. ಆದ್ದರಿಂದಲೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿದ್ದು ಅಯೋಧ್ಯೆಯಲ್ಲೇ. ಅದರಲ್ಲಿ ಯಾವುದೇ ವಿಧವಾದ ಸಂಶಯ ಇಲ್ಲ. ಮೊದಲನೇ ಹೆರಿಗೆಯಲ್ಲಿ ಅಪ್ಪನ ಮನೆಗೆ ಕಳಿಸ್ಬೇಕು ಅಂತ ನಮ್ಮ ಧರ್ಮಶಾಸ್ತ್ರ. ಅವಳು ಮೊದಲನೇ ಹೆರಿಗೆಯಲ್ಲಿ ಮಗುವನ್ನು ಲೋಕಾರ್ಪಣೆ ಮಾಡುವಾಗ ತಾಯಿ ಪಕ್ಕದಲ್ಲಿರಬೇಕು ಅಂತ ನಮ್ಮ ಧರ್ಮ ಹೇಳುತ್ತೆ. ಯಾಕೆ? ಮಗಳು ಅನುಭವಿಸ್ತಾ ಇರುವ ಇವತ್ತಿನ ಕಷ್ಟವನ್ನು ಆಗಲೇ ಅವಳ ತಾಯಿ ಅನುಭವಿಸಿರ್ತಾಳೆ ಈ ಮಗಳನ್ನು ಪಡೆಯೋದಕ್ಕೆ. ಆದ್ದರಿಂದ ಮಕ್ಕಳನ್ನು ಪಡೆಯುವಾಗ ಅನುಭವಿಸುವ ನೋವಿನ ಅನುಭವ ತಾಯಿಗಿರುತ್ತೆ. ಸಮಾಧಾನವಾಗಿ ಮಗಳಿಗೆ ಸಮಾಧಾನ ಹೇಳ್ತಾಳೆ ತಾಯಿ, ನನಗೂ ಈ ನೋವು ಬಂದಿದ್ದು ಕಣೆ, ನಿನ್ನನ್ನು ಪಡೆಯುವಾಗ ಸ್ವಲ್ಪ ತಡ್ಕೋ ಅನ್ನುವ ಧೈರ್ಯವನ್ನು ಹೇಳುವಂಥವಳು ತಾಯಿ ಮಾತ್ರ. ಅದರ ಅನುಭವ ಇರುವುದು ತಾಯಿಗೆ ಮಾತ್ರ. ಬೇರೆ ಹೆಂಗಸಿಗೂ ಅದರ ಅನುಭವ ಇರುತ್ತೆ. ನೀವು ಪ್ರಶ್ನೆ ಮಾಡ್ಬೋದು, ಬೇರೆ ಹೆಂಗಸರು ಹೆರಿಗೆ ಮಾಡಿದಾಗ ಅವ್ರಿಗೆ ಅನುಭವ ಇರೋದಿಲ್ವೇ ಸ್ವಾಮಿ, ಅವರು ಮಕ್ಕಳು ಎತ್ತಿರ್ತಾರ ಅಂತ. ಆದರೆ ಬೇರೆ ಹೆಣ್ಣಿಗೂ ಕರುಳಿನ ಸಂಬಂಧ ಇರುವ ತಾಯಿಗೂ ಬಹಳ ವ್ಯತ್ಯಾಸ ಇದೆ. ಆಸ್ಪತ್ರೆಯಲ್ಲಿರೋ ನರ್ಸ್ಗೂ ಜನ್ಮ ಕೊಟ್ಟ ತಾಯಿಗೂ ವ್ಯತ್ಯಾಸ ಇಲ್ವಾ? ಆಸ್ಪತ್ರೆಯಲ್ಲಿ ನರ್ಸಿದ್ದಾಳೆ, ಅವಳು ಹಿಂಸೆ, ಅವಳು ಮಗುವನ್ನು ಎತ್ತಿರ್ತಾಳೆ. ನನ್ನ ಹೆಂಡತಿಯಲ್ಲಿ ಆ ಹೆರಿಗೆಗೆ ಹೋದಾಗ ಸ್ವಲ್ಪ ಹೊತ್ತು ಕಿರ್ಚ್ಕೊಂಡ್ರೆ ಬಾಯಿ ಮುಚ್ಕೊಂಡು ಬಿತ್ಕೊಳ್ಳಮ್ಮ, ಏನಾಗುತ್ತೆ ಬಿತ್ಕೊಳ್ಳಮ್ಮ ಅಂತ ಕಪಾಲ ಮೇಲೆ ಓಡುತ್ತೆ ನರ್ಸು. ಆದರೆ ನನ್ನ ಹೆಂಡತಿ ತಾಯಿ ಹೆಂಗೆ ಮಾಡ್ತಾಳೆ? ಮಾಡ್ಲಿಕ್ಕಾಗೋದೇ ಇಲ್ಲ. ಸಮಾಧಾನವಾಗಿ ಹೇಳ್ತಾಳೆ. ಈ ಒಂದು ಕಾರಣದಿಂದ ತವರು ಮನೆಯಲ್ಲೇ ಇತ್ತು. 4 ಜನರು ಆಯಿತು. ಅವರಿಗೆ ಹೆಸರಿಡುವಾಗ ವಸಿಷ್ಠರು ತಾವು ಯಾವ ಒಂದು ಅರ್ಥಕ್ಕೆ ಆ ಹೆಸರಿಟ್ಟರೋ ಅದೇ ಒಂದು ಉದಾಹರಣೆಯನ್ನು ಲವಕುಶರಿಗೆ ಕೊಡುವುದಕ್ಕೆ ವಾಲ್ಮೀಕಿಗಳು ಈ ಪ್ರಸಂಗವನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲಿ 4 ಮಕ್ಕಳಿಗೆ ಹೆಸರಿಡಬೇಕು, ಜವಾಬ್ದಾರಿ ವಸಿಷ್ಠರಿಗೆ ಬಂದಿದೆ. ಸುಮಂತ್ರ ಪಕ್ಕದಲ್ಲಿದ್ದಾನೆ. ಶಾಸ್ತ್ರೋಕ್ತವಾಗಿ ಲೆಕ್ಕಾಚಾರ ಮಾಡುವವನು ವಸಿಷ್ಠ. ಸಾಮಾಜಿಕ ದೃಷ್ಟಿಕೋನ, ರಾಜಕೀಯ ದೃಷ್ಟಿಕೋನದಲ್ಲಿ ಲೆಕ್ಕಾಚಾರ ಮಾಡುವಂಥವರು ಸುಮಂತ್ರ. ಒಬ್ಬ ಮಹಾಮಂತ್ರಿ, ಒಬ್ಬ ರಾಜಗುರು. ಹೆಸರಿಗೆ ತಕ್ಕಂತೆ ರಾಜ್ಯಭಾರ ಮಾಡ್ತಿದ್ದವರು ಇಲ್ಲಿಬ್ಬರು. ಮಹಾಮಂತ್ರಿ ಅಂದರೆ ಉಳಿದ ಎಲ್ಲ ಮಂತ್ರಿಗಳಿಗಿಂತ ಬುದ್ಧಿಯಲ್ಲಿ ಅತ್ಯಂತ ಬುದ್ಧಿ ಇರುವಂಥವನು ಮಹಾಮಂತ್ರಿ. ಕುಲಗುರು ಅಂದರೆ ಎಲ್ಲ ಗುರುಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಗುರು. ಆ ಕುಲದ ಸಂಪೂರ್ಣ ಗೌರವವನ್ನು ಕಾಪಾಡುವಂಥ ಶಕ್ತಿ ಇರುವವನು ಕುಲಗುರು. ಎಷ್ಟೋ ಜನ ಇದ್ರು, ಜಾಬಾಲಿ, ಗೌತಮ, ಜಮದಗ್ನಿ ಎಲ್ಲರೂ ಇದ್ರು. ಅದರಲ್ಲಿ ಮುಖ್ಯವಾಗಿ ವಸಿಷ್ಠರನ್ನ ಮಾತ್ರ ಕುಲಗುರು ಅಂತ ಮಾಡಿದ್ರು. ಬೇರೆ ಬೇರೆಯವರ ಕಥೆಗಳು ಇದೆ ಅಲ್ಲಿ. ಆದರೆ ಈ ಸನ್ನಿವೇಶಕ್ಕೆ ತಕ್ಕಂತೆ ರಾಜನಿಗೆ ಬುದ್ಧಿಯನ್ನು ತಿಳಿಸುವಂಥ ಸೂತ್ರ ಅವರು ಗೊತ್ತಿರಬೇಕು. ಕುಲಗುರು ಹೆಸರಿಡಬೇಕು ಅಂದಾಗ ಶಾಸ್ತ್ರಸಮ್ಮತವಾಗಿ, ಸಾಮಾಜಿಕವಾದ ಸಂಬಂಧವಾಗಿ ಯೋಚನೆ ಮಾಡಿ ರಾಮ ಹುಟ್ಟಿರುವುದು ಧರ್ಮದ ರಕ್ಷಣೆಗಾಗಿ. ಆದ್ದರಿಂದ ರಾಮೋ ವಿಗ್ರಹವಾನ್ ಧರ್ಮ. ನೋಡಿ ಲವಕುಶರೇ, ಧರ್ಮ ಅಂದರೆ ಏನು ಗೊತ್ತೋ? ಸಂದರ್ಭ, ಸನ್ನಿವೇಶ ಮತ್ತು ಸಾಂದರ್ಭಿಕ ಇವುಗಳಿಗೆ ಅನುಗುಣವಾಗಿ ನಮ್ಮನ್ನು ಬದಲಾಯಿಸಿಕೊಳ್ಳುವುದು ಒಂದು ರಾಜಧರ್ಮ. ನೋಡಿ, ಇಲ್ಲಿಂದ ತಂದು ಸಂಬಂಧವನ್ನು ವಾಲ್ಮೀಕಿಗಳು ಹೇಗೆ ಕೊಡ್ತಾರೆ ಅಂತ. ಯಾತಕ್ಕೆ ನಮ್ಮ ಮಕ್ಕಳೇ ನಿಮಗೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ತಂದೆ ಧರ್ಮದ ಪ್ರತಿರೂಪ ಅಂತ ಹೆಸರಿಟ್ಟುಕೊಂಡು ಧರ್ಮಕ್ಕೆ ಅನುಗುಣವಾಗಿ ನಡೆದು ರಾಜ್ಯವನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ಅಧಿಕಾರವನ್ನು ಬಿಟ್ಟ, ಎಲ್ಲವನ್ನೂ ಬಿಟ್ಟು ತ್ಯಾಗ ಪುರುಷನಾಗಿದ್ದಾನೆ ಇವತ್ತು ರಾಮ. ವಾಲ್ಮೀಕಿ ಆಶ್ರಮವನ್ನು ಬಿಟ್ಟು ಅಯೋಧ್ಯೆಯ ಅರಮನೆಯನ್ನು ನೀವು ಸೇರಿದ್ದರೂ ಕೂಡ ಅರಮನೆಯ ರಾಜಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕಾದದ್ದು ರಾಮ ವಿಗ್ರಹವಾನ್ ಧರ್ಮ ಅಂತ ಹೆಸರನ್ನು ಪಡೆದಂಥ ರಾಮನ ಮಕ್ಕಳಾಗಿದ್ದ ನಿಮ್ಮ ಕರ್ತವ್ಯ ಹೊರತು ಅದಕ್ಕೆ ವಿರುದ್ಧವಾಗಿ ನಡೆಯುವುದು ಕರ್ತವ್ಯವಲ್ಲ.
ಅಷ್ಟು ಸೂಕ್ಷ್ಮವಾಗಿ ಸಂಬಂಧವನ್ನು ತಂದು ತಿಳಿಸ್ಬೇಕು. ಅದಕ್ಕೆ ಅವರನ್ನು ಕುಲಗುರು ಅಂದರು. ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಪಾಠ ಹೇಳ್ಕೊಡೋನು ಬರೀ ಪಾಠದ ಗುರು ಅವನು ಅಷ್ಟೇ. ಹೊಟ್ಟೆ ಪಾಡಿಗೆ ಅವನ ವಿದ್ಯೆ, ಜೀವನ ಮುಕ್ತಿಗೆ ಆ ವಿದ್ಯೆ ಸಾಲೋದಿಲ್ಲ. ಮುಕ್ತಿಗೆ ಕೊಡುವ ವಿದ್ಯೆ ಬೇರೆ, ಹೊಟ್ಟೆ ಪಾಡಿನ ವಿದ್ಯೆಯೇ ಬೇರೆ ಅಷ್ಟೇ. ನಮಗೆ ಸಂಬಳ, ಕೆಲಸ ಮಾಡುವವರೆಗೂ ಸಂಬಳ ಕೊಡ್ತಾರೆ, ಸಂಬಳ ಇರುವವರೆಗೂ ಸುಖ ಪಡ್ತೀವಿ. ಕೆಲಸ ಬಿಟ್ಟು ಮನೆಗೆ ಬಂದು ಕೂತ್ಕೊಂಡ್ಮೇಲೆ ಮೋಕ್ಷ ಅನ್ನೋದು ಎಲ್ಲಿ ಸಿಗ್ಬೇಕು ಅಂದರೆ ಆಮೇಲೆ ಯಾವ ವಿದ್ಯೆ ಸಂಪಾದನೆ ಮಾಡಬೇಕು ಅದನ್ನು ಕೊಡುವನು ಯಾರು? ಅವನೇ ನಿಜವಾದ ಗುರು, ಅವರೇ ವಸಿಷ್ಠರು. ಹೀಗೆ ರಾಮ ಧರ್ಮದ ಪರಿಪಾಲನೆಗೋಸ್ಕರ ಸಾಂದರ್ಭಿಕವಾಗಿದ್ದನೋ ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕಾದದ್ದು ನಿಮ್ಮ ಧರ್ಮ. ಇನ್ನು ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ, ಲಕ್ಷ್ಮಣನಿಗೆ ಹೆಸರಿಟ್ಟರು ಲಕ್ಷ್ಮೀ ಸಂಪನ್ನ ಅಂದರೆ ಲಕ್ಷ್ಮೀ ದೇವಿಯ ಸೇವೆಯನ್ನು ಮಾಡುವುದಕ್ಕೆ ಬಂದಿದ್ದವನು. ಲಕ್ಷ್ಮೀ ಅಂದರೆ ಯಾರು? ರಾಮನ ಹೆಂಡತಿ ಸೀತೆಯೇ? ನಾರಾಯಣನ ಹೆಂಡತಿ ಲಕ್ಷ್ಮಿಯೇ? ಯಾರು ಲಕ್ಷ್ಮಿ ಅಂದರೆ? ಲಕ್ಷ್ಮಿ ಅಂದರೆ ಒಂದು ರಾಜ್ಯಭಾರ ಮಾಡುವಾಗ ಆ ರಾಜ್ಯಭಾರದ ಸ್ಥಿತಿಯನ್ನು ಸಮತೋಲನವಾಗಿ ಕಾಪಾಡುವಂಥ ಒಂದು ಅಧಿಕಾರದ ಇದಿದೆಯಲ್ಲ, ಅದಕ್ಕೆ ಲಕ್ಷ್ಮೀ ಸ್ವರೂಪ ಅಂತ. ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಅಂದರೆ ಲಕ್ಷ್ಮಣನಾದವನು ರಾಜಧರ್ಮಕ್ಕೆ ಅನುಗುಣವಾಗಿ ರಾಜನಿಗೆ ತಕ್ಕಂತೆ ನಡೆಯುವಂಥ ಸ್ವಭಾವವಾಗಿರ್ತಾನೆ. ಆದ್ದರಿಂದ ನೀವುಗಳು ಕೂಡ ರಾಮನಿಗೆ ತಕ್ಕಂತೆ ನಿಮ್ಮ ಜೀವನವನ್ನು ನಡೆಸುವುದಕ್ಕೆ ಪ್ರಯತ್ನಿಸಬೇಕೇ ಹೊರತು ಪರ್ಯಾಯವಾಗಿ ಮುಂದೆ ಹೋಗಬಾರದು. ಇಲ್ಲಿ ನಾವು ಊಟ ಮಾಡೋದಿಲ್ಲ, ಇಲ್ಲಿ ಪೀತಾಂಬರ ಹಾಕೊಳ್ಳೋದಿಲ್ಲ, ನಾವು ಋಷಿಗಳಾಗಿರ್ತೀವಿ ಅಂತ ಅರಮನೆಯಲ್ಲಿದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಧರ್ಮ ಅಲ್ಲ. ಮಕ್ಕಳಿಗೆ ಬುದ್ಧಿ ಹೇಳುವ ಕ್ರಮ, ಒಡೆದು ಬುದ್ಧಿ ಹೇಳಬಾರದು, ಕೈ ಎತ್ತಿ ಬುದ್ಧಿ ಹೇಳಬಾರ್ದು. ಕಣ್ಣು ಮತ್ತು ಬಾಯಿಯಲ್ಲಿ ಮಾತ್ರ ಬುದ್ಧಿ ಹೇಳಬೇಕು. ದೊಡ್ಡವರು ಚಿಕ್ಕವರಿಗೆ, ತಪ್ಪು ಮಾಡಿದವರು, ತಪ್ಪು ಮಾಡದೇ ಇದ್ದವರು, ತಪ್ಪು ಮಾಡದವರಿಗೆ ಹೊಡಿಬಾರ್ದು, ನಿಂದಿಸಬಾರ್ದು, ಏನಿಲ್ಲ. ಕಣ್ಣು ಮತ್ತು ಬಾಯಿಯಲ್ಲಿ ಮಾತ್ರ ಬುದ್ಧಿ. ಇವಾಗ ಕೆಲಸ ಮಾಡ್ತಾ ಇರೋದು ಬಾಯಿ, ನೋಡ್ತಾ ಇರೋದು ಕಣ್ಣು. ವಾಲ್ಮೀಕಿಗಳ ಕಣ್ಣು ಲವಕುಶ ನೋಡ್ತಾ ಇದೆ, ಮಾತಾಡ್ತಾ ಇದೆ ಬಾಯಿ. ಇದೆರಡೇ ಸೂತ್ರ ಸಾಕು. ಇದೆರಡನ್ನು ನಾವು ಬಳಸೋದೇ ಇಲ್ಲ. ನಾವು ಇದೆರಡು ಬಿಟ್ಟು ಉಳಿದುದೆಲ್ಲ ಬಳಸ್ತೀವಿ ಇನ್ನೊಬ್ಬರು ನ್ಯಾಯ ಹೇಳುವಾಗ. ಅದಕ್ಕೆ ನಾವು ಹೇಳುವ ನ್ಯಾಯಕ್ಕೆ ಬೆಲೆ ಇರೋದಿಲ್ಲ. ಹೊಡಿಯೋದು, ಬಡಿಯೋದು, ಕೆಟ್ಟ ಮಾತಾಡೋದು, ಇದೆರಡು ಬೇಡ ಅಂತ ಹೇಳುತ್ತೆ ಶಾಸ್ತ್ರ. ಬರೀ ಮಾತೆ. ಲಕ್ಷ್ಮಣೋ ಲಕ್ಷ್ಮಿ. ಇನ್ನು ಭರತೋ ಭಕ್ತಿ ಭರಿತಃ, ಇನ್ನೊಬ್ಬ ಭರತ ನೀವು ನೋಡಿದ್ದೀರಿ. ಭರತೋ ಭಕ್ತಿ ಭರಿತಃ. ಇವತ್ತಿನವರೆಗೂ ರಾಮನ ಎದುರುಗಡೆ ನಿಂತಿಲ್ಲ, ಕೂತಿಲ್ಲ. ರಾಮನ ಎದುರುಗಡೆ ನಿಂತು ಮಾತಾಡಿಲ್ಲ. ರಾಮನ ಎದುರುಗಡೆ ಕೂತ್ಕೊಂಡಿಲ್ಲ ಭರತ ಇವತ್ತಿನವರೆಗೆ. ಅಂಥ ಭಕ್ತಿ ಅಂದರೆ ಭಗವಂತನನ್ನು ಆಶ್ರಯಿಸೋದು ಅಂತ. ಭಗವಂತನನ್ನು ಆಶ್ರಯಿಸುವುದಕ್ಕೆ ಭಕ್ತಿ ಅಂತ ಹೆಸರು. ಬಜ್ ಎಂಬ ಧಾತುವಿನಿಂದ ಭಕ್ತಿ ಎನ್ನುವ ಶಬ್ದ ಹುಟ್ಟುತ್ತಾರೆ. ಬಜ್ ಅಂದರೆ ಆಶ್ರಯಿಸು. ಭಗವಂತ ನಮ್ಮನ್ನು ನಿಜವಾಗಿ ಕಾಪಾಡುವ ಜವಾಬ್ದಾರಿ ನಿನಗೆ ಮಾತ್ರ ಇದೆಯೇ ಹೊರತು ಇವರೆಲ್ಲ ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು ಇದೆಲ್ಲ ಕೇವಲ ಕ್ಷಣಿಕ, ಇದೆಲ್ಲ ಮಿಥ್ಯ, ಇದು ಸತ್ಯ ಅಲ್ಲ. ಸತ್ಯವಾದದ್ದು ನಿನ್ನ ಆಶ್ರಯ. ನೀ ಒಲಿದರೆ ಕೊರಡು ಒನರುವುದು ಅಷ್ಟೇ. ಬಸವಣ್ಣನವರು ಹೇಳ್ತಾರೆ, ಏನಿದ್ದರೇನು ನಿನ್ನ ಒಲುಮೆ ಒಂದಿಲ್ಲದಿರೆ. ಪುರಂದರದಾಸರು ಪ್ರತಿಯೊಬ್ಬರು ಅಲ್ಲಿ ನಮಗೆ ಎವಿಡೆನ್ಸ್ ಕೊಟ್ಟಾಗ ಕೊಡ್ತಾರೆ. ಹರಿದಾಸರುಗಳು, ಬುದ್ಧಿಜೀವಿಗಳು ಎವಿಡೆನ್ಸ್ ಕೊಟ್ಟಾಗ ಕೊಡ್ತಾರೆ. ಏನಿದ್ದರೆ ನಿನ್ನ ಒಲುಮೆ ಒಂದಿಲ್ಲದಿರೆ. ಬೇಕಾದಷ್ಟು ಇರ್ಬೋದು, ಅವನ ಒಲುಮೆ ಇಲ್ಲದೆ ಇದೆ, ಆಗೋಯ್ತು. ಆರೋಗ್ಯ ಇಲ್ಲದಿದ್ರೆ ಶುಗರ್ ಫ್ಯಾಕ್ಟ್ರಿ ಮ್ಯಾನೇಜರು 10 ಎಕರೆ ಕಬ್ಬು ತೋಟ ಇದೆ, 10 ಎಕರೆ ಇದೆ, ಸಕ್ಕರೆ ತಿನ್ನುವಾಗಿಲ್ಲ ಅವನು, ಶುಗರ್ ಕಂಪ್ಲೇಂಟು. ಸಕ್ಕರೆ ನೋಡಿದ್ರೆ ರೋಗ ಜಾಸ್ತಿ ಆಗುತ್ತೆ. ಎಂತ ನತ್ತದೃಷ್ಟ ಇದು. ಏನಿದ್ದರೇನು ನಿನ್ನ ಒಲುಮೆ. ಆರೋಗ್ಯ ಅನ್ನೋದು ಭಗವಂತ ಕೊಡುವಂಥದ್ದು. ಅವನು ಕೊಟ್ಟದ್ದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ. ಭರತ ಭಕ್ತಿ ಭರಿತಃ. ಹೇಗೆ ಭರತ ಅಣ್ಣನಿಗೆ ಬೆಲೆ ಕೊಟ್ಟು 14 ವರ್ಷ ಸಿಂಹಾಸನದ ಮೇಲೆ ಕೂತಿಲ್ಲದೆ ನಿಮ್ಮ ತಂದೆಯ ಚಪ್ಪಲಿಯನ್ನು, ಪಾದುಕೆಗಳನ್ನು ಇಟ್ಟು ಪೂಜೆ ಮಾಡಿ 2 ಪಾದುಕೆಯಲ್ಲಿ ಒಂದರಲ್ಲಿ ಸೀತೆಯನ್ನು, ಒಂದರಲ್ಲಿ ರಾಮನನ್ನು ಕಂಡಂತ ಭರತ. ಇಬ್ಬರು ಕಾಡ್ಗೋಗಿದ್ದಾರೆ, ರಾಮ ಸೀತೆ ಇಬ್ಬರು ಕಾಡ್ಗೋಗಿದ್ದಾರೆ, ರಾಮ ಸೀತೆ. ಆದರೆ ಭರತ ಇಬ್ಬರನ್ನು ನೋಡಿಕೊಂಡು ಹೋಗುವಾಗ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಜೊತೆಯಲ್ಲಿ ರಾಮ ಸೀತೆ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಒಂದು ಮಾತಾಡ್ತಾನೆ. ಏನರ್ಥ ಅದಕ್ಕೆ ಅಂದರೆ ರಾಮನ ಕಾಲಿನಲ್ಲಿದ್ದ 2 ಪಾದುಕೆಗಳನ್ನು ಕೈಯಲ್ಲಿ ಹಿಡಿದು ತಲೆಯ ಮೇಲೆ ಹೊತ್ಕೊಂಡು ಒಂದು ರಾಮ ಇನ್ನೊಂದು ಸೀತೆ, ಇವತ್ತಿಬ್ಬರನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ತಲೆಯ ಮೇಲೆ ಇಟ್ಕೊಂಡು ನಂದಿ ಗ್ರಾಮಕ್ಕೆ ಬರ್ತಾನೆ.
ಅಂತ ಒಂದು ಭಕ್ತಿ ಇರುವಂತ ಭರತನ ಸರಹದ್ದಿನಲ್ಲಿ ಅವನ ಹತ್ತಿರ ನೀವಿರುವಾಗ ಅವನೇ ಹೇಳಿದಾಗೆ ಕೇಳಬೇಕೆ ಹೊರತು ನಿಮ್ಮ ಸ್ವತಂತ್ರ ಇರಬಾರ್ದು ಮಕ್ಕಳಿಗೆ. ಇನ್ನು ಶತ್ರುಘ್ನೋ ನಿತ್ಯ ಶತ್ರುಘ್ನ, ಪ್ರತಿನಿತ್ಯ ನಿಮ್ಮ ಕೊನೆಯವನು ಶತ್ರುಘ್ನ ಪ್ರತಿನಿತ್ಯ ಯುದ್ಧ ಮಾಡ್ತಾ ಇದ್ದಾನೆ ಅವನು. ರಾವಣರ ಯುದ್ಧದಲ್ಲಿ ಶತ್ರುಘ್ನನ ಹೆಸರೇ ಬರೋದಿಲ್ಲ, ಆದರೆ ಇಲ್ಲಿ ಹೇಳ್ತಾರೆ ಶತ್ರುಘ್ನ ನಿತ್ಯ ಶತ್ರುಘ್ನ, ಪ್ರತಿನಿತ್ಯ ಯುದ್ಧ ಮಾಡ್ತಿದ್ದಂತ ಅವನು. ಯಾರ ಜೊತೆಯಲ್ಲಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ನಮ್ಮ ದೇಹದ ಒಳಗಡೆ ಇರುವಂಥ ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಈ ರಾಕ್ಷಸರೆಲ್ಲ ಸತ್ತೋಗಿದ್ದಾರೆ. ಇವರು ಮಾತ್ರ ಇನ್ನೊಬ್ಬರು ಸಾಯಲಿಲ್ಲ. ಅವರನ್ನ ಪ್ರತಿನಿತ್ಯ ಸಾಯಿಸುವುದಕ್ಕೆ ಪ್ರಯತ್ನ ಪಡ್ತಾ ಇರುವವನು ಶತ್ರುಘ್ನ, ನಿತ್ಯ ಶತ್ರುಘ್ನ. ಕಾಮದಿಂದ ದೂರವಾಗಬೇಕು, ಕ್ರೋಧದಿಂದ, ಲೋಭದಿಂದ, ಮೋಹದಿಂದ, ಮದದಿಂದ, ಮಾತ್ಸರ್ಯದಿಂದ ಒಂದರೆಲ್ಲಾದರೂ ದೂರ ಆಗ್ತೀವ ನಾವು ಇವತ್ತು? ಇಲ್ಲ. ಒಂದೋದ್ರೆ ಇನ್ನೊಂದು ಬಂದು ಸೇರ್ಕೊಂಡಿರುತ್ತೆ. ನನ್ನಲ್ಲಿ ಕಾಮ ಇಲ್ಲ ರೀ, ಅದು ನನ್ನಲ್ಲಿ ಇಲ್ಲಿಕೆ ಇಲ್ಲ ಅಂತ ಹೇಳ್ತಾನೆ. ಕ್ರೋಧ ಇರುತ್ತೆ, ಮಾತೆತ್ತಿದ್ರು ಕೋಪಿಸ್ಕೊಳ್ತಾನೆ. ಕೋಪವೇ ಇಲ್ಲ, ಮದ ನನ್ನ ಬಿಟ್ಟರೆ ಇಲ್ಲ. ಮದ ಇಲ್ಲ ಅಂತಿಟ್ಕೋ, ಮಾತ್ಸರ್ಯ, ಇನ್ನೊಬ್ರು ಕಂಡ್ರಾಗೋದಿಲ್ಲ. ಏನೋ ನಮ್ಮಣ್ಣ ನನಗಿಂತ ದೊಡ್ಡವನವನು, ಮಾತ್ಸರ್ಯ. ಎಲ್ಲವೂ ಇಲ್ಲದೆ ಇರೋದೇ ಇಲ್ಲ. ಯಾಕೆ ಇಲ್ಲ ಅಂದರೆ ನಾವು ಅವ್ರನ್ನ ಯಾರನ್ನೂ ಕೊಲ್ಲುವುದಕ್ಕೆ ಪ್ರಯತ್ನ ಪಡ್ತಾನೆ ಇಲ್ಲ ಇವತ್ತಿನವರಿಗೆ. ಕಾಮವನ್ನು ಗೆಲ್ಲಬೇಕು, ಕ್ರೋಧವನ್ನು ಗೆಲ್ಲಬೇಕು, ಲೋಭವನ್ನು ಗೆಲ್ಲಬೇಕು, ಮದವನ್ನು, ಮಾತ್ಸರ್ಯವನ್ನು ಗೆಲ್ಲುವಂಥ ಸಾಧಕರಾದಾಗ ಮಾತ್ರ ನಾವು ಶತ್ರುಘ್ನನಂತೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಸಾಧ್ಯವೇ ಇಲ್ಲ. ಎಷ್ಟು ಅರ್ಥಗರ್ಭಿತವಾಗಿದೆ. ನೀವುಗಳು ಕೂಡ ನಿಮ್ಮಲ್ಲಿರುವಂಥ ಕಾಮಕ್ರೋಧಾದಿಗಳನ್ನು ಗೆಲ್ಲುವಂಥ ಸಿದ್ಧತೆಗೆ ಸಿದ್ಧರಾಗಬೇಕು ಅನ್ನುವ ತತ್ವ ಸಿದ್ಧಾಂತವನ್ನು ಪ್ರತಿನಿತ್ಯ ನಿಮಗೆ ತಿಳಿಸುವಂಥವನು ಶತ್ರುಘ್ನ. ಅವನ ಬಳಿ ನೀವು ಜೀವನ ಮಾಡುವಾಗ ಅವನಿಗೆ ತಕ್ಕಂತೆ ಇರಬೇಕಾದದ್ದು ನಿಮ್ಮ ಧರ್ಮ. ಇಡೀ ರಾತ್ರಿ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಲವಕುಶರು ದಡ್ರಲ್ಲ. ಗುರುಗಳಿಗೆ ಹೇಳಿದ ಮಾತಿನಂತೆ ಇವತ್ತಿನವರೆಗೆ ನಡೀತಾ ಇದ್ರು. ಗುರುವಿನಿಂದ ಯಾವುದೇ ವಿಧವಾದ ಮಾತನ್ನು ಬದಲಾಯಿಸಬೇಕು ಅನ್ನುವ ಅಧಿಕಾರ ಬಂದಿರಲಿಲ್ಲ ಅವರಿಗೆ. ಈಗ ಗುರುಗಳೇ ಬಂದರು. ಆ ಕಾರಣದಿಂದಲೇ ವಾಲ್ಮೀಕಿಗಳು ಇವತ್ತು ಬಂದಿರೋದು ಗೊತ್ತಿತ್ತವರಿಗೆ. ಇಲ್ಲೇನೋ ವ್ಯತ್ಯಾಸ ಆಗ್ತಾ ಇದೆ. ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಸೀತಮ್ಮ ಪಕ್ಕದಲ್ಲಿಲ್ಲ, ಮಕ್ಕಳಿಗೆ ಬುದ್ಧಿ ಹೇಳಿಕ್ಕಾಗೋದಿಲ್ಲ, ನಾನು ಹೇಳಿರುವುದೇ ಬೇರೆ, ಅವ್ರು ಏನು ತಿಳ್ಕೊಂಡಿದ್ದಾರೋ ಅಂತ ಹೇಳಿ ಬಂದಾಗ ನೋಡಿದ್ರೆ ಮಕ್ಕಳು ಅದೇ ಕ್ರಮದಲ್ಲಿದ್ದರು. ಈಗ ಇಡೀ ರಾತ್ರಿ ಮಕ್ಕಳಿಗೆ ಬುದ್ಧಿ ಹೇಳಿದಂಥ ಗುರು, ಸದ್ಗುರು, ಸಾಮಾನ್ಯ ಗುರು, ಸದ್ಗುರು ಅಂತಿದ್ದಾರೆ. ಸದ್ಗುರು ಅಂದರೆ ಮುಕ್ತಿಗೆ ಮಾರ್ಗ ತೋರಿಸುವವರು, ಗುರು ಅಂದರೆ ಹೊಟ್ಟೆಗೆ ಮಾರ್ಗ ತೋರಿಸುವವರು. ಬದುಕಿರುವವರಿಗೆ ಮಾತ್ರ ಈ ಗುರುವಿನ ಒಂದು ಕೃಪೆ. ವಿದ್ಯೆ, ಬುದ್ಧಿ ಇವೆಲ್ಲ. ಈ ವಿದ್ಯೆ ಅಂದರೆ ಹೊಟ್ಟೆಪಾಡು. ನಾವು ಬದುಕಿರುವವರಿಗೆ ವಿದ್ಯೆ ಕಲ್ತಿರ್ತೀವಿ, ಸಂಬಳ ಬರುತ್ತೆ, ಜೀವನ ಮಾಡ್ತೀವಿ, ಬದುಕಿರ್ತೀವಿ. ಆದರೆ ಸದ್ಗುರು ಅಂದರೆ ಸತ್ತ ಮೇಲೆ ಊಟ ಮಾಡುವಂಥ ಊಟವನ್ನು ನೀಡುವಂಥವನು, ಮುಕ್ತಿ ಪದವನ್ನು ತೋರಿಸುವವನು ಸದ್ಗುರು. ಅವನು ದೇವರನ್ನು ಕಂಡು ನಮಗೆ ದೇವರನ್ನು ತೋರಿಸುವ ಪ್ರಯತ್ನವನ್ನು ಮಾಡಿ ನಾವು ದೇವರನ್ನು ಕಾಣುವುದಕ್ಕೆ ಮಾರ್ಗವನ್ನು ಸೂಚಿಸುವಂಥವರು ಸದ್ಗುರು. ಬೇಕಾದಷ್ಟು ಜನ ಆ ಗುರುವಿನ ಸ್ಥಾನದಲ್ಲಿದ್ದಾರೆ. ಅದರಲ್ಲಿ ವಾಲ್ಮೀಕಿಗಳು ಕೂಡ ಸದ್ಗುರುಗಳೇ. ರಾಮನ ಮಕ್ಕಳಿಗೆ ಬುದ್ಧಿಯನ್ನು ಹೇಳುವಂಥ ಸ್ಥಾನದಲ್ಲಿದ್ದಾರೆ. ವಾಲ್ಮೀಕಿ ಪುಣ್ಯ, ವಾಲ್ಮೀಕಿ ಭಾಗ್ಯ ಇದು. ಅದರಿಂದನೇ ವಾಲ್ಮೀಕಿ ಭಾಗ್ಯ ಅಂತಲೇ ಕರೀತಾರೆ. ಸೀತಮ್ಮನ ಜೊತೆಲಿ ಬುದ್ಧಿ ಹೇಳ್ತಾರೆ, ಲವಕುಶರಿಗೆ ಬುದ್ಧಿ ಹೇಳ್ತಾರೆ, ರಾಮನಿಗೂ ಬುದ್ಧಿ ಹೇಳ್ತಾರೆ. ಆ ಬುದ್ಧಿ ಹೇಳಿದ್ದೆಲ್ಲ ರಾಮಾಯಣದಲ್ಲಿ ಕಾಣಿಸಿದ್ದಾರೆ. ಒಬ್ಬ ಗುರುವಾದವನು ಎಂತೆಂಥವರಿಗೆ ಬುದ್ಧಿ ಹೇಳುವಂಥ ಕಾಲ, ಸನ್ನಿವೇಶ ಬರುತ್ತೆ, ಸಂದರ್ಭ ಬರುತ್ತೆ ಅನ್ನುವುದನ್ನು ಸಾಂದರ್ಭಿಕವಾಗಿ ತಿಳಿಸ್ತಾ ಇರುವುದು ಶ್ರೀಮದ್ ರಾಮಾಯಣ. ಲವಕುಶರು ಬೆಂಡಾದರು. ಗುರುಗಳೇ, ಇವತ್ತಿನವರೆಗೆ ನಮಗೆ ಇಷ್ಟೆಲ್ಲ ಗೊತ್ತೇ ಇರಲಿಲ್ಲ. ನೀವು ಹಾಕಿಕೊಟ್ಟ ಒಂದೇ ಒಂದು ಗುರಿಯಲ್ಲಿ ಮುಂದೆ ನೋಡ್ತಾ ಇದ್ದಾರೆ. ಆದರೆ ಆ ಗುರಿಯನ್ನು ದಾಟಬೇಕಾದರೆ ಎಷ್ಟು ವಿಧವಾದ ದಾರಿಯನ್ನು ದಾಟಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಿಮ್ಮಿಂದ ಇವತ್ತು ನಮಗೆ ಅದು ವೇದ್ಯವಾಯಿತು, ಅಂದರೆ ಅರ್ಥವಾಯಿತು. ಒಂದು ಗುರಿಯನ್ನು ಮುಟ್ಟಬೇಕಾದರೆ ಹೋಗುವಾಗ ಬೇಕಾದಷ್ಟು ತೊಂದರೆ ಆಗ್ಬೋದು, ಅನುಕೂಲತೆಗಳಾಗ್ಬೋದು. ತೊಂದರೆ ಆದಾಗ ಎದುರಬಾರ್ದು, ಅನುಕೂಲತೆ ಆದಾಗ ತಲೆ ಎತ್ತಬಾರ್ದು. ಎರಡರಲ್ಲೂ ಒಂದೇ ರೀತಿ ಭಾವನೆ ಇರಬೇಕು ಅನ್ನುವಂಥ ನೈಜ ಅರ್ಥವನ್ನು ನಮಗೆ ತಿಳಿಸಿದವರು ನೀವು.
ಇನ್ನು ಮೇಲೆ ನಿಮ್ಮ ಮಾರ್ಗದರ್ಶನದಂತೆ ಮುಂದಿನ ನಮ್ಮ ಜೀವನವನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತೆ, ಸಿದ್ಧರಾಗ್ತೇವೆ ಅಂತ ಹೇಳಿ ಅಷ್ಟೊತ್ತಿಗೆ ಬೆಳಗಿನ ಜಾವ ಆಗೋಗಿದೆ. ರಾಮಚಂದ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಮೇಲೆ ಎದ್ದಿದ್ದಾರೆ. ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ರಾಮಚಂದ್ರ ದೇವರು ಹೋಗುವಾಗ ವಾಲ್ಮೀಕಿಗಳು ಇಳ್ಕೊಂಡಿದ್ದ ಮನೆಯ ಆ ಕೊಠಡಿ ಮುಂದೆ, ಆಶ್ರಮದ ಮುಂದೆ ಹೋಗಬೇಕಾಗಿತ್ತು. ಅರಮನೆಯಲ್ಲೇ ಒಂದು ರೂಮಲ್ಲಿದ್ದರು, ಹೋಗಬೇಕಾಗಿತ್ತು. ಅಲ್ಲಿ ಇನ್ನೂ ಕೂಡ 2 ಮಕ್ಕಳನ್ನು ಕೂರಿಸ್ಕೊಂಡು ವಾಲ್ಮೀಕಿಗಳು ಬುದ್ಧಿ ಹೇಳ್ತಾನೇ ಇದ್ದಾರೆ. ರಾಮದೇವರು ನೇರವಾಗಿ ಒಳಗಡೆ ಪ್ರವೇಶ ಮಾಡ್ತಾರೆ. ಆಶ್ಚರ್ಯ ಆಗೋಯ್ತು. ರಾಮದೇವರು ಬಂದು ಕೂಡಲೇ ರಾಮ ವಾಲ್ಮೀಕಿಗಳಿಗೆ ನಿಂತುಕೊಳ್ತಾರೆ. ರಾಮಚಂದ್ರ ಪ್ರಭು ಅನ್ನು, ಹೌದು ಸ್ವಾಮಿ, ಮಕ್ಕಳನ್ನು ನೋಡಬೇಕು ಅಂತ ಆಸೆ ಆಯಿತು, ಬಂದೆ, ನೋಡಿದೆ. ನೋಡಿ ಸಂದರ್ಭದಲ್ಲಿ ಕೆಲವು ವಿಷಯವನ್ನು ಮಕ್ಕಳಿಗೆ ಬುದ್ಧಿವಾದದ ರೀತಿ ಹೇಳಬೇಕಾದಂಥ ಪ್ರಸಂಗ ಬಂತು. ಆದ್ದರಿಂದ ಕಳೆದ ರಾತ್ರಿ, ಇಡೀ ರಾತ್ರಿ ನಮ್ಮ ಹತ್ರ ಇಟ್ಕೊಂಡಿರ್ಬೇಕು. ಒಂದು ರಾತ್ರಿ ಮಕ್ಕಳು ನನ್ನ ಜೊತೆಯಲ್ಲಿದ್ದರು. ನಿನ್ನ ಮಕ್ಕಳಿಗೆ ನೀವು 4 ಜನ ತಮ್ಮಂದಿರ ಹೆಸರಿನಲ್ಲೇ ಅವರ ಜೀವನವನ್ನು ನಿರೂಪಣೆ ಮಾಡುವಂಥ ದೃಷ್ಟಾಂತವನ್ನು ರಾತ್ರಿ ಹೇಳಿದ್ದೆ. ರಾಮ ಅನ್ನುವುದಕ್ಕೆ ಧರ್ಮ, ಲಕ್ಷ್ಮಣ ಅನ್ನೋದಕ್ಕೆ ಸೇವೆ, ಭರತ ಅನ್ನೋದಕ್ಕೆ ಭಕ್ತಿ, ಶತ್ರುಘ್ನ ಅನ್ನೋದಕ್ಕೆ ಶತ್ರುವನ್ನು ನಿವಾರಣೆ ಮಾಡುವಂಥದ್ದು. ಈ 4 ಮಾರ್ಗಗಳನ್ನು ಆಧಾರವಾಗಿಟ್ಟುಕೊಂಡು ಬದುಕನ್ನು ಸಾಗಿಸುವಂಥ ಸೂತ್ರವನ್ನು ನಿನ್ನ ಮಕ್ಕಳಿಗೆ ನಾನು ಹೇಳಿದ್ದೇನೆ. ಇನ್ನು ಮುಂದೆ ನಿನ್ನ ರಾಜಧರ್ಮಕ್ಕೆ ಅನುಗುಣವಾಗಿ, ಅರಮನೆಯ ಸಂಪ್ರದಾಯಕ್ಕೆ ಬದ್ಧವಾಗಿ ತಕ್ಕಂತೆ ನಡೆದುಕೊಳ್ಳುವುದಕ್ಕೆ ಮಕ್ಕಳು ಸಿದ್ಧರಾಗ್ತಾರೆ. ಆದರೆ ಮೂಲ ಸಂಸ್ಕಾರಕ್ಕೆ ಚ್ಯುತಿ ಬರದಂತೆ ಮಕ್ಕಳನ್ನು ಬೆಳೆಸಬೇಕಾದದ್ದು ನಿನ್ನ ಜವಾಬ್ದಾರಿ ಅಂತ ರಾಮದೇವರಿಗೆ ಹೇಳಿದಾಗ ರಾಮದೇವರಿಗೆ ಆನಂದವಾಯಿತಂತೆ. ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳದೇ ಇದ್ದಾಗ, ತಂದೆ ತಾಯಿಗಳ ಮಾತನ್ನು ಕೇಳದೇ ಇದ್ದ ಮಕ್ಕಳು ಯಾರದೋ ಒಬ್ಬರ ಮಾತನ್ನು ಕೇಳ್ತಾ ಇರ್ತಾರೆ. ಯಾರ ಮಾತನ್ನು ಜಾಸ್ತಿ ಕೇಳ್ತಾರೆ ಅವ್ರ ಕೈಯಿಂದನೇ ಈ ಮಕ್ಕಳಿಗೆ ಬುದ್ಧಿವಾದ ಹೇಳಿಸ್ಬೇಕು ಅಂತ ರಾಮಾಯಣ ಹೇಳುತ್ತೆ. ತಂದೆ ತಾಯಿಗಳ ಮಾತನ್ನೇ ಕೆಲವು ಮಕ್ಕಳು ಕೇಳೋದಿಲ್ಲ. ಅಲ್ಲಿಗೆ ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ ಅಂತ ತಂದೆ ತಾಯಿಗಳು ಮಕ್ಕಳ ಮೇಲೆ ವೈರತ್ವ ಮಾಡ್ಕೊಳ್ಳುವಾಗಿಲ್ಲ. ಆ ಮಗು ಇನ್ನೊಬ್ಬರು ಯಾವುದೋ ಒಂದು ಮಾತನ್ನು ಕೇಳ್ತಾ ಇರುತ್ತೆ. ಆ ಕೇಳುವವನ ಮಾತನ್ನು ಹುಡುಕಿ ಅವನಿಂದಲೇ ಇವರಿಗೆ ಬುದ್ಧಿಯನ್ನು ಹೇಳುವಂಥ ಪ್ರಯತ್ನವನ್ನು ತಂದೆ ತಾಯಿಗಳು ಮಾಡಬೇಕು. ಇದು ತಂದೆ ತಾಯಿಗಳ ಧರ್ಮ. ಇದು ಕೂಡ ರಾಮಾಯಣದಲ್ಲಿ ಇದೆ. ಜಾಂಬವಂತನ ಪ್ರಸಂಗ ಬಂದಾಗ ಬ್ರಹ್ಮದೇವರ ಆದೇಶದಂತೆ ಜಾಂಬವಂತರು ತಮ್ಮ ಜೀವನವನ್ನು ಮಾಡ್ತಾರೆ. ಅವರ ತಂದೆ ಬ್ರಹ್ಮನ ಅವ್ರ ದೊಡ್ಡ ಕಥೆ ಇದೆ. ಅವರ ಆದೇಶದಂತೆ ರಾಮಾಯಣದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾರೆ ಜಾಂಬವಂತರು. ಆದ್ದರಿಂದಲೇ ಯಾರು ಒಬ್ಬ ವ್ಯಕ್ತಿ ಮಾರ್ಗ ತಪ್ಪಿದಾಗ ನೈಜವಾದ ಮಾರ್ಗವನ್ನು ತೋರಿಸುವಂಥ ವ್ಯಕ್ತಿ ಯಾರಿದ್ದಾರೋ ಅವರಿಂದಲೇ ಅವರಿಗೆ ನೈಜವಾದ ಮಾರ್ಗವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರೆ ಆಗ ಆ ವ್ಯಕ್ತಿ ತಾನು ಮಾಡುತ್ತಿರುವ ತಪ್ಪಿನಿಂದ ಮುಕ್ತನಾಗುವುದಕ್ಕೆ ಸಾಧ್ಯ ಅನ್ನುವ ಸೂತ್ರವನ್ನು ಲವಕುಶರ ಮೂಲಕ ವಾಲ್ಮೀಕಿಗಳು ಜಗತ್ತಿಗೆ ನೀಡ್ತಾರೆ. ರಾಮಾಯಣ ಸಂದೇಶ ಜಗತ್ತಿಗೆ ಕೊಡುವಂಥದ್ದು. ರಾಮಾಯಣ ನಡೆದದ್ದು ತ್ರೇತಾಯುಗದಲ್ಲಿ, ಈಗ ನಾವಿರೋದು ಕಲಿಯುಗದಲ್ಲಿ. ಆ ತ್ರೇತಾಯುಗದಲ್ಲಿ ನಡೆದ ಕಥಾ ಪ್ರಸಂಗ ಕಲಿಯುಗದ ಸನ್ನಿವೇಶಕ್ಕೂ ಕೂಡ ಅತ್ಯಂತ ಹತ್ತಿರವಾದ ಸಂಬಂಧವನ್ನು ಒಳಗೊಂಡಿರುತ್ತೆ ಅನ್ನುವುದನ್ನು ಅಲ್ಲಿ ನಾವು ಅವೆರಡಕ್ಕೂ ಸಂಬಂಧವನ್ನು ಕಲ್ಪಿಸಿ ಮಾಡಿದಾಗ ಅದು ಪ್ರತಿಯೊಬ್ಬರ ಅಂತರಂಗದಲ್ಲಿ ಮೂಡಲಿಕ್ಕೆ ಸಾಧ್ಯ ಅಂತ ಲವಕುಶರು ಗುರುಗಳ ಮಾತನ್ನು ಕೇಳಿದ ಮೇಲೆ ಮಾರನೇ ದಿನದಿಂದ ರಾಜ ಪರಿವಾರಕ್ಕೆ, ಅರಮನೆಯ ಸಂಪ್ರದಾಯಕ್ಕೆ, ರಾಮನ ನಿಜವಾದ ಮಕ್ಕಳು ಅನ್ನುವ ಲಕ್ಷಣಕ್ಕೆ ತಾವು ಮಾರ್ಪಾಡಾಗ್ತಾರೆ. ಆವತ್ತಿನಿಂದ ರಾಜ ಉಡುಪು, ರಾಜ ಗಾಂಭೀರ್ಯ ಇವುಗಳಿಂದಲೇ ತಮ್ಮ ಮುಂದಿನ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿಗೆ ಲವಕುಶರ ಘಟ್ಟವನ್ನು ಅಷ್ಟೇ ಹೇಳ್ತಾರೆ. ಇಡೀ ರಾಮಾಯಣದಲ್ಲಿ ಲವ ಮದುವೆಯಾಗ್ತಾನೆ, ಕುಶ ಮದುವೆಯಾಗುವುದಿಲ್ಲ. ಮತ್ತೆ ಅವ್ರಿಗೆ ಏನಾಗುತ್ತೆ ಎನ್ನುವುದನ್ನು ಕಥೆ ನಮಗೆ ತಿಳಿಸೋದಿಲ್ಲ. ಮುಂದಿನ ಕೊನೆಯ ಗಳಿಗೆಯಲ್ಲಿ ಅಯೋಧ್ಯೆಗೆ ತನ್ನ ಮಕ್ಕಳನ್ನೇ ರಾಜನನ್ನಾಗಿ ಮಾಡದೆ ಕೇವಲ ಒಂದೇ ಸಂಸಾರದವರು ಅಧಿಕಾರದಲ್ಲಿ ಇರಬೇಕು ಅನ್ನುವ ತತ್ವವನ್ನು ಆವತ್ತೂ ಒಪ್ಪಿರ್ತಿರ್ಲಿಲ್ಲ, ಇವತ್ತು ಒಪ್ಪಬಾರದು ಅನ್ನುವ. ಯಾಕೆಂದರೆ ಅಪ್ಪ ಮಗ ಸೊಸೆ ಇವರೇ ಕುರ್ಚಿ ಮೇಲೆ ಕೂತ್ಕೋತಿದ್ರೆ ಇನ್ನೊಬ್ಬರು ಕುರ್ಚಿ ಸಿಕ್ಕುವುದೇ ಅವಾಗ.
ಇದೀಗಾಗಬಾರದು ಅನ್ನುವ ಸಾಮಾನ್ಯ ಅರ್ಥವನ್ನ ರಾಮಾಯಣ ಕಾಲದಲ್ಲೇ ರಾಮದೇವರು ಜಗತ್ತಿಗೆ ತಿಳಿಸಲೋಸುಗ ಲವನಿಗಾಗಿ ಲವಸ್ಥಳಿ, ಕುಶನಿಗಾಗಿ ಕುಶಸ್ಥಳಿ ಅಂತ 2 ನಗರವನ್ನು ಸಿದ್ಧ ಮಾಡಿ ಅವರನ್ನ ಮುಂದೆ ಅಲ್ಲಿಗೆ ರಾಜ್ಯಭಾರಕ್ಕೆ ಮಾಡುವುದಕ್ಕೆ ವ್ಯವಸ್ಥೆ ಮಾಡ್ತಾರೆ. ತದನಂತರ ತಾನು ಸಂಸಾರದಲ್ಲಿ ಮುಂದಿನ ದಿನಗಳನ್ನು ಕಳೆಯುವುದಕ್ಕೆ ಹೋದಾಗ ದಶರಥನ ಹಿರಿಯ ರಾಣಿಯಾದ ಕೌಸಲ್ಯ ಬಗ್ಗೆ ಒಂದು ಅತ್ಯಂತ ದುಃಖಕರವಾದ ವಿಷಯ ಬರುತ್ತೆ ರಾಮನಿಗೆ. ಅದೇನು, ಆ ವಿಷಯದ ಸಾರಾಂಶ ಹೇಗಿತ್ತು, ಯಾರ ವಿಷಯವನ್ನು ತಂದರು ಅನ್ನುವುದನ್ನು ನಾಳೆ ನೋಡಿ ತಿಳ್ಕೊಳ್ಳೋಣ ಅಂತೇಳಿ ಇವತ್ತಿನ ಕಥೆ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಶ್ರೀಯತ್ ಕಾಂತಾಯ ಕಲ್ಯಾಣ ನಿಧಿಯಸ್ತಿನಾಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಅನ್ಯತಾ ಶರಣಮನಾಸ್ತಿತ್ವಮೇವ ಶರಣಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜನಾರ್ದನ. ಓಂ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಬುದ್ಧಿಯೋರ್ಮ ಅಮೃತಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಕೃಷ್ಣಾರ್ಪಣಮಸ್ತು.